ನಮಸ್ತೆ. ನಿಮ್ಮನ್ನೆಲ್ಲ ನಾನು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಡೆಸ್ತಾ ಇರುವಂತಹ ಡಿಟಿ ಸ್ಟುಡಿಯೋ ಚಾನೆಲ್ಗೆ ಸ್ವಾಗತಿಸ್ತೇನೆ. ನಾನು ಎರಡನೇ ಸೆಮಿಸ್ಟರ್ನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸರ್ವೇಯಿಂಗ್ ಅನ್ನುವಂಥ ಸಬ್ಜೆಕ್ಟ್ ಅನ್ನು ಪಾಠ ಮಾಡ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು 24 ಗಂಟೆಗಳು ಪಾಠ ಮಾಡಿ ಆಗಿದೆ. ಇದು 25ನೇ ಗಂಟೆ. ಈ ದಿವಸದವರೆಗೆ ಟಿಲ್ ಟುಡೇ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಸಿಲೆಬಸ್ ಅಲ್ಲಿ ಇರುವಂತ ಈ ದಿವಸದವರೆಗೆ ನಮ್ಮ ಸರ್ವೇಯಿಂಗ್ 1 ನಲ್ಲಿ ಇರುವಂತಹ ಸಬ್ಜೆಕ್ಟ್ ಅಲ್ಲಿ ಚೈನ್ ಸರ್ವೇಯಿಂಗು, ಕಾಂಪಾಸ್ ಸರ್ವೇಯಿಂಗು ಮತ್ತೆ ಲೆವೆಲಿಂಗ್, ಇದಿಷ್ಟು ವಿಚಾರಗಳನ್ನು ನಾವು ಎಲಾಬರೇಟಿವ್ ಡಿಸ್ಕಸ್ ಅಬೌಟ್ ಇಟ್. ರಿಡಕ್ಷನ್ ಆಫ್ ಲೆವೆಲ್ ಅಂದ್ರೇನು, ಬೆಂಚ್ ಮಾರ್ಕ್ ಅಂದ್ರೇನು, ಬ್ಯಾಕ್ ಸೈಟ್ ಅಂದ್ರೇನು, ಫೋರ್ ಸೈಟ್ ಅಂದ್ರೇನು, ಇಂಟರ್ಮೀಡಿಯೇಟ್ ಸೈಟ್ ಅಂದ್ರೆ ಇದನ್ನೆಲ್ಲ ನಾವು ತುಂಬಾ ಎಲಾಬರೇಟಿವ್ ಡಿಸ್ಕಸ್ ಅಬೌಟ್ ಇಟ್. ಇದ್ರ ಬಗ್ಗೆ ತುಂಬಾ ವಿಚಾರಗಳನ್ನು ಮಾತಾಡಿದ್ದೀವಿ. ಮತ್ತೆ ಲಾಸ್ಟ್ ಹಿಂದಿನ 24ನೇ ಕ್ಲಾಸ್ ಅಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಕಾಂಟೂರಿಂಗ್ ಬಗ್ಗೆ ಮಾತಾಡಿದ್ವಿ. ಕಾಂಟೂರಿಂಗ್ ಅಂದ್ರೇನು, ಕಾಂಟೂರು ಕಾನ್ಸೆಪ್ಟ್ಸ್ ಏನದ್ರದ್ದು, ಮತ್ತೆ ಅದರಲ್ಲಿ ಯೂಸ್ ಮಾಡುವಂತ ಟರ್ಮ್ಸ್ಗಳು ಏನೇನಿದೆ ಅದ್ರ ಬಗ್ಗೆ ನಾವು ತುಂಬಾ ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದೀವಿ, ಮಾತಾಡಿದ್ವಿ. ತುಂಬಾ ವಿಷಯಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಮತ್ತೆ ಈ ಕಾಂಟೂರ್ ಅಂದ್ರೆ ಏನು ಅನ್ನೋ ವಿಚಾರಗಳನ್ನ ಈ ಪ್ರೀವಿಯಸ್ ವಿಡಿಯೋದಲ್ಲಿ ಎಲಾಬರೇಟ್ಲಿ ಐ ಹ್ಯಾವ್ ಡಿಸ್ಕಸ್ ಅಬೌಟ್ ಇಟ್. ತುಂಬಾ ವಿಚಾರಗಳನ್ನ ಅದ್ರ ಬಗ್ಗೆ ಮಾತಾಡಿದ್ವಿ. ಈಗ ಮುಂದುವರೆದಂತೆ ಇವತ್ತಿನ ಕ್ಲಾಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್ ಅನ್ನೋದು ಮೇನ್ ನಮ್ದು ವಿಷಯ. ಇವತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಕಾಂಟೂರ್ ಮ್ಯಾಪ್ ಅನ್ನು ನಾವು ನೋಡುವಾಗ ಕಾಂಟೂರ್ ಮ್ಯಾಪ್ ಅಲ್ಲಿ ಏನಿದೆ ಅದನ್ನ ನೋಡಿದ ಕೂಡಲೇ ನಮ್ಗೆ ಏನ್ ಅನ್ಸುತ್ತೆ, ಅಥವಾ ಅದ್ರದ್ದು ಗುಣಗಳೇನಿದೆ, ಗುಣಲಕ್ಷಣಗಳು ಏನಿದೆ, ಆ ಮ್ಯಾಪ್ ಅನ್ನು ನೋಡಿದ ಕೂಡಲೇ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಅದರಿಂದ ಆ ಮ್ಯಾಪ್ ಬಗ್ಗೆ ನಾನು ಸ್ವಲ್ಪ ಎಲಾಬರೇಟಿವ್ ಸ್ವಲ್ಪ ಮಾತಾಡ್ತೀನಿ. ಮತ್ತೆ ಕಾಂಟೂರ್ ಅಂದ್ರೇನು, ಮತ್ತೆ ಕಾಂಟೂರ್ ಇಂಟರ್ವಲ್ ಅಂದ್ರೇನು, ಕಾಂಟೂರ್ ಹಾರಿಜಾಂಟಲ್ ಈಕ್ವಲೆಂಟ್ ಅಂದ್ರೇನು, ಇದನ್ನೆಲ್ಲ ಸ್ವಲ್ಪ ಮಾತಾಡಿ ದೆನ್ ಐ ವಿಲ್ ಕಮ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್ಸ್. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೆ ಮತ್ತೆ ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಟ್ ಈಸ್ ಕಾಂಟೂರ್ ಅನ್ನ ಮಾಡೋದು ಹೇಗೆ, ಎಷ್ಟು ಮೆಥಡ್ ಇದಾವೆ ಅದರಲ್ಲಿ, ಮತ್ತೆ ಅದರಲ್ಲಿ ಇಂಟರ್ಪೊಲೇಷನ್ ಅಂತ ಒಂದು ವಿಷಯ ಇದೆ. ಹಾಗೆ ಇಂಟರ್ಪೊಲೇಷನ್ ಅಂದ್ರೆ ಏನು, ಮತ್ತು ಕೆಪಾಸಿಟಿ ಕಾಂಟೂರ್ ಅಂದ್ರೆ ಏನು, ಕೆಪಾಸಿಟಿ ರಿಸರ್ವಾಯರ್ ಕೆಪಾಸಿಟಿಯನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡ್ತೀವಿ, ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮಾತಾಡ್ತೀನಿ. ಅಂಡ್ ಆಲ್ಸೋ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಕಂಪ್ಯೂಟೇಷನ್ ಆಫ್ ಏರಿಯಾ ಆಫ್ ಇರ್ರೆಗ್ಯುಲರ್ ಫಿಗರ್ಸ್ ಯೂಸಿಂಗ್ ಟ್ರೆಪೆಜಾಯ್ಡಲ್ ಅಂಡ್ ಸಿಂಪ್ಸನ್ಸ್ ರೂಲ್. ಅದನ್ನು ಕೂಡ ನಾನು ಈಗ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ಐ ಆಮ್ ಕಾನ್ಸಂಟ್ರೇಟಿಂಗ್ ಅಬೌಟ್ ದಟ್ ಈಸ್ ಕಾಂಟೂರಿಂಗ್. ಕಾಂಟೂರಿಂಗ್ ಅಂದ್ರೆ ಏನು ಅಂತ, ಕಾಂಟೂರ್ ಅಂದ್ರೆ ಏನು ಅಂತ ನಾನು ಇದ್ರ ಬಗ್ಗೆ ಹಿಂದಿನ ಕ್ಲಾಸ್ ತುಂಬಾ ವಿಚಾರಗಳನ್ನ ಅದ್ರ ಬಗ್ಗೆ 1 hour ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಇಟ್. ವಾಟ್ ಈಸ್ ಕಾಂಟೂರ್, ಅದು ಅದಂದ್ರೆ ಏನು, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಈ ಕಾಂಟೂರ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಶುಡ್ ನೋ ಅಬೌಟ್ ದ ಲೆವೆಲಿಂಗ್. ಈ ಲೆವೆಲಿಂಗ್ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಈ ಲೆವೆಲಿಂಗ್ ಅಂದ್ರೆ ಏನು, ವಾಟ್ ಈಸ್ ಲೆವೆಲಿಂಗ್? ಲೆವೆಲಿಂಗ್ ಇಟ್ ಈಸ್ ದ ಆಪರೇಷನ್ ಆಫ್ ಡಿಟರ್ಮೈನಿಂಗ್ ದ ರಿಲೇಟಿವ್ ಎಲಿವೇಶನ್ಸ್. ಒಂದು ಲೆವೆಲ್ ಇರುತ್ತೆ, ಆ ಲೆವೆಲ್ ಇಂದ ಇನ್ನೊಂದು ಹೈಟ್, ಈಗ ಒಂದು ಊರಿಂದ ಮತ್ತೊಂದು ಊರಿಗೆ ವಾಟ್ ಈಸ್ ದ ಎಲಿವೇಶನ್ ಅಂತ ನಂದು ಹಿಂದಿನ ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆ ವಿಸ್ತಾರವಾಗಿ ನಾನು ಡಿಸ್ಕಸ್ ಅಬೌಟ್ ಇಟ್. ನಾವು ಜಸ್ಟ್ ಐ ಆಮ್ ಬ್ರಷಿಂಗ್ ಅಪ್. ಏನು ನಿಮ್ಗೆ ಅದನ್ನ ಸ್ವಲ್ಪ ರಿಕಾಲ್ ಮಾಡ್ತಾ ಇದ್ದೀನಿ. ಲೆವೆಲಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ಸಮುದ್ರದ ಮಟ್ಟ 0, ದೆನ್ ಸಮುದ್ರದಿಂದ ಮೇಲೆ ಬಂದ್ರೆ ಒಂದು 10 ಮೀಟರ್ ಮೇಲೆ ಬರ್ತೀವಿ ಬೀಚ್ ಸೈಡ್ಗೆ ಬಂದ್ರೆ. ಮತ್ತೆ ಭೂಮಿಗೆ ಬಂದ್ರೆ ಒಂದು 50 ಮೀಟರ್ ಜಾಸ್ತಿ ಇರ್ಬೋದು. ಮತ್ತೆ ಫಾರ್ ಎಕ್ಸಾಂಪಲ್ ಈಗ ಮಂಗಳೂರಲ್ಲಿ ಸಮುದ್ರ ಇದೆ, ಸಮುದ್ರನ ನಾವು 0 ಲೆವೆಲ್ ಅಂತ ತಗೊಂಡ್ರೆ ಸಮುದ್ರದಿಂದ ಒಂದು 5 ಕಿಲೋಮೀಟರ್ ದೂರ ಬಂದ್ರೆ ಒಂದ್ 2 ಕಿಲೋಮೀಟರ್ ದೂರದಲ್ಲಿ, 1.5 ಕಿಲೋಮೀಟರ್ ದೂರದಲ್ಲಿ ಪಣಂಬೂರ್ ಅಂತ ಒಂದು ವಿಷಯ ಇದೆ. ಅಲ್ಲಿಗೆ ಬರುವಾಗ ಇದು 10 ಮೀಟರ್ ಆಗುತ್ತೆ, 8-10 ಮೀಟರ್ ಆಗುತ್ತೆ ಸಮುದ್ರ ಮಟ್ಟದಿಂದ ಮೇಲೆ. ದಟ್ ಈಸ್ ಲೆವೆಲ್. 0 ಇಂದ 8 ಮೀಟರ್ ಮೇಲ್ಗಡೆ ಇದ್ದೀವಿ ಅಂತ. ಹಾಗೆ ಕರ್ನಾಟಕ ಪಾಲಿಟೆಕ್ನಿಕ್ ಮ್ಯಾಂಗ್ಳೂರ್ ಒಂದಿದೆ, ಬಿಲ್ಡಿಂಗ್ ಇದೆ, ಅಲ್ಲಿಗೆ ಬಂದ್ರೆ ನಾವು 68 ಮೀಟರ್ ಮೇಲ್ಗಡೆ ಇದೀವಿ ಸಮುದ್ರ ಮಟ್ಟದಿಂದ. ಹಾಗೆ ಮುಂದುವರೆದ್ರೆ ವೆಸ್ಟರ್ನ್ ಘಾಟ್ಸ್ ಇದೆ. ವೆಸ್ಟರ್ನ್ ಘಾಟ್ಸ್ ಹತ್ರ ಬಂದ್ರೆ
ಸಮುದ್ರ ಮಟ್ಟದಿಂದ ವೆಸ್ಟರ್ನ್ ಘಾಟಗಳು, ಏನು ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಿ ನಾವು, ಮಡಿಕೇರಿ ಮತ್ತು ಆಗುಂಬೆ, ದೆನ್ ಹೀಗೆ ನಮ್ಮ ಸಕಲೇಶ್ವರ, ಅಲ್ಲೆಲ್ಲ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ 1200 ಮೀಟರ್ ಸಮುದ್ರ ಮಟ್ಟದಿಂದ ಮೇಲೆ ಹೋಗ್ತೀವಿ. ಅದನ್ನ ನಾವು ಲೆವೆಲಿಂಗ್ ಅಂತ ಹೇಳ್ತೀವಿ. ಅದನ್ನ ಹೇಗೆ ಮಾಡುದು, ಅದ್ರದ್ದು ಪ್ರೊಸೀಜರ್ ಏನು, ಅದ್ರ ಬಗ್ಗೆ ಎಲ್ಲ ನಾವು ಹಿಂದಿನ ಕ್ಲಾಸ್ ಮಾತಾಡಿದ್ದೀವಿ. ಆದ್ರಿಂದ ಲೆವೆಲ್, ದ ಆಪರೇಷನ್ಸ್ ಆಫ್ ಲೆವೆಲಿಂಗ್ ಆಪರೇಷನ್ಸ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಆಗ ಮಾತ್ರ ನಾವು ಈ ಕಾಂಟೂರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಆದ್ರಿಂದ ಲೆವೆಲಿಂಗ್ ಅಂತ ಹೇಳಿದ ಕೂಡಲೇ ಒಂದು ಲೆವೆಲಿಂಗ್ ಸ್ಟಾಫ್ ಮತ್ತೊಂದು ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್, ಇಟ್ ಇಸ್ ಕಾಲ್ಡ್ ಲೆವೆಲ್ ಅಂತ ಕರಿತೀವಿ ನಾವು. ಈ ಲೆವೆಲ್ ಮತ್ತೆ ಲೆವೆಲಿಂಗ್ ಸ್ಟಾಫ್ ಇದೆರಡು ನಮ್ಗೆ ಅವಶ್ಯಕತೆ ಇದೆ. ಈಗ ಕಾಂಟೂರ್ ಅಂದ್ರೆ ಏನು ಅಂತ ನಾನು ಡಿಸ್ಕಸ್ ಅಬೌಟ್ ದಿಸ್ ಎಲಾಬರೇಟ್ಲಿ, ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲೊಂದು ಇದೆ, ಗುಡ್ಡೆ ಇದೆ. ಈ ಗುಡ್ಡೆಯಿಂದ ನೀರೆಲ್ಲ ಇಳಿದು ಬರುತ್ತೆ. ಇಲ್ಲೆಲ್ಲ ಭತ್ತ ಬೆಳವಣಿಗೆ ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ. ಇಲ್ಲೆಲ್ಲ ಈ ಕೃಷಿ ಮಾಡ್ಬೇಕಂತ ಹೇಳಿದ್ರೆ ನೀರ್ನ ಈ ಬೌಂಡ್ರಿಯಲ್ಲಿ ಇಡಬೇಕು. ನೀರ್ನ ಈ ಬೌಂಡ್ರಿ ಒಳಗಡೆ ಇಲ್ಲಿ ಈ ಭತ್ತದ ಗದ್ದೆಗೆ ನೀರು ಅವಶ್ಯಕತೆ ಇದೆ. ಅದರಿಂದ ಏನ್ ಮಾಡಿದ್ದಾರೆ, ಇಲ್ಲೊಂದು ಬಂಡ್ ಮಾಡಿದ್ದಾರೆ. ನಾವು ದಿಸ್ ಬಂಡ್, ಈ ಲೆವೆಲ್ ಇದೆ, ಈ ಬಂಡ್ ಇದೆ ನೋಡಿ. ಈ ಬಂಡು ಲೆವೆಲ್ ಸೇಮ್ ಇರುತ್ತೆ. ಪ್ರತಿಯೊಂದು ಪಾಯಿಂಟ್ ಅಲ್ಲಿಯೂ 1-2-3 ಸೆಂಟಿಮೀಟರ್ ಎಲ್ಲ ವ್ಯತ್ಯಾಸ ಇರ್ಬೋದು, ಆದ್ರೆ ಇದ್ರದ್ದು ಲೆವೆಲ್ ಸೇಮ್ ಇರುತ್ತೆ. ಯಾಕಂದ್ರೆ ನೀರಿನ ಮಟ್ಟ, ಈ ನೀರು ಅದ್ರ ಮಟ್ಟವನ್ನು ಕಾಪಾಡ್ಕೊಳ್ಳುತ್ತೆ. ಆದ್ರಿಂದ ಈ ಲೈನ್ ಇದೆಯಲ್ಲ, ದಿಸ್ ಲೈನ್ ವಿ ಕಾಲ್ ಇಟ್ ಆಸ್ ಕಾಂಟೂರ್ ಲೈನ್ ಅಂತ ಕರಿತೀವಿ ನಾವು. ಹ್ಯಾವಿಂಗ್ ಸೇಮ್ ಎಲಿವೇಶನ್. ಈ ಲೈನು, ಈ ಬದಿ ಅಥವಾ ಈ ಬಂಡ್ ಇರ್ಬೋದು, ಅಥವಾ ಈ ಬಂಡ್ ಇರ್ಬೋದು, ಅಥವಾ ಈ ಬಂಡ್ ಇರ್ಬೋದು, ಎನಿ ಬಂಡ್ ಯು ಟೇಕ್. ಅವ್ರು ಏನ್ ಮಾಡಿದ್ದಾರೆ, ನೀರು ನಿಲ್ಲಿಸೋಸ್ಕರ ಒಂದು ಲೆವೆಲ್ ಮಾಡಿದ್ದಾರೆ. ಆ ಲೆವೆಲ್ ಸರ್ಫೇಸ್ ಮಾಡಿದ್ದಾರೆ. ಆ ಸರ್ಫೇಸ್ ಲೆವೆಲ್ಗೆ ಆ ನೀರಲ್ಲಿ ನಿಲ್ಲಿ ಅಂತ ಇದು ಬಂಡ್ ಮಾಡಿದ್ದಾರೆ. ದಿಸ್ ಇಸ್ ಕಾಲ್ಡ್ ದ ಕಾಂಟೂರ್ ಲೈನ್ ಅಂತ ಕರಿತೀವಿ ನಾವು. ನೀವು ಡ್ರಾ ಮಾಡಿದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ 1 ಮೀಟರ್ ಡಿಫ್ರೆನ್ಸ್ ಇರ್ಬೋದು, ಇಲ್ಲಿಂದ ಇಲ್ಲಿಗೆ ಅರ್ಧ ಮೀಟರ್ ಡೌನ್ ಇರ್ಬೋದು, ಇದು ಇಲ್ಲಿಂದ ಇಲ್ಲಿಗೆ 25 ಸೆಂಟಿಮೀಟರ್ ಡೌನ್ ಇರ್ಬೋದು, ಇಲ್ಲಿಂದ ಇಲ್ಲಿಗೆ 1 ಮೀಟರ್, ಲೈಕ್ ವಾಟ್ ಎವರ್ ಮೇ ಬಿ. ದಿಸ್ ಇಸ್ ದ ಅಂದ್ರೆ ಡೆಫಿನೇಷನ್. ಈಗ ನೀವು ಕಾಂಟೂರ್ ಅಂತ ಎಕ್ಸಾಂಪಲ್ ಕೇಳ್ತಾರೆ, ಹೌ ಡು ಯು ಡಿಫೈನ್ ದ ಕಾಂಟೂರ್ ಅಂತ. ಕಾಂಟೂರ್ ಡಿಫೈನ್ ಮಾಡ್ಬೇಕಾದ್ರೆ, ಕಾಂಟೂರ್ ಇಸ್ an imaginary line having same level throughout its length. Isn't that simple? It is the imaginary line. ಯಾರು ಭೂಮಿ ಮೇಲೆ ಲೈನ್ ಅನ್ನು ಡ್ರಾ ಮಾಡಿರೋದಿಲ್ಲ, ಯಾವ ಲೈನ್ ಕೂಡ ಕಾಣುವುದಿಲ್ಲ ನಮಗೆ. ಬಟ್ ದ ಥಿಂಗ್ ಈಸ್, it is an imaginary line having same level, same elevation throughout its length. ಅದರ ಲೆಂತ್ ಎಷ್ಟು ಇದೆ ಅಷ್ಟು ಉದ್ದಕ್ಕೂ ಕೂಡ ಅದರದ್ದು ಎಲಿವೇಶನ್ ಸೇಮ್ ಇರುತ್ತೆ. ಅಂದ್ರೆ ಅದರ ಎತ್ತರ ಸೇಮ್ ಇರ್ತದೆ. ಆ ಲೈನ್ ಅನ್ನು ನಾವು ಕಲಿತಾ ದಟ್ ಈಸ್ ಕಾಂಟೂರ್ ಅಂತ ಕರಿತೀವಿ ನಾವು, ಕಾಂಟೂರ್ ಲೈನ್. ಇದೇ ತರ ನಾವು ಟೆಂಪರೇಚರ್ ಕಾಂಟೂರ್ ಮಾಡ್ತೀವಿ, ಸ್ಟ್ರೆಸ್ ಕಾಂಟೂರ್ ಮಾಡ್ತೀವಿ. ಹಾಗೆ ಸೇಮ್ ಇರುವಂತದ್ದು ಒಂದು ಏರಿಯಾ, ಒಂದು ಊರು, ಒಂದು ದೇಶ ತಗೊಂಡ್ರೆ ಸಮುದ್ರದ ಬದಿಯಲ್ಲೆಲ್ಲ ಉದ್ದಕ್ಕೆ ಒಂದು ಲೈನ್ ಹಾಕ್ತಾರೆ. ನೀವು ಈ ನಮ್ಮ ನ್ಯೂಸ್ ಎಲ್ಲ ಹೇಳುವಾಗ ಟೆಂಪರೇಚರ್ ಅಥವಾ ವೆದರ್ ರಿಪೋರ್ಟ್ ಹೇಳುವಾಗ ಹೇಳ್ತಾರೆ. ವೆದರ್ ರಿಪೋರ್ಟ್ ಆಗುವಾಗ ಒಂದು ಲೈನ್ ಇರುತ್ತೆ, ಭಾರತದ ಭೂಪಟ ತೋರಿಸ್ತಾರೆ, ಅದರಲ್ಲಿ 2 ಲೈನ್ ಇರ್ತದೆ. ಇಲ್ಲಿ ಟೆಂಪರೇಚರ್ ಅಲಾಂಗ್ ದಟ್ ಲೈನ್ 28 ಡಿಗ್ರಿ, ಇನ್ನೊಂದು ಒಳಗಡೆ ಲೈನ್ ಇರುತ್ತೆ ಅಲಾಂಗ್ ದಟ್ ಲೈನ್ 30 ಡಿಗ್ರಿ. ಹೀಗೆ ಬೇರೆ ಬೇರೆ ಟೆಂಪರೇಚರ್ ತೋರಿಸ್ತಾರೆ. ಹಿಮಾಲಯ ರೀಜನ್ ಹೋದ್ರೆ 12, 18, 20 ಡಿಗ್ರಿ, ಹೀಗೆ ಬೇರೆ ಬೇರೆ ಲೈನ್ ಇರುತ್ತೆ. ಅದನ್ನ ಟೆಂಪರೇಚರ್ ಕಾಂಟೂರ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅಲಾಂಗ್ ದಟ್ ಲೈನ್ ದ ವ್ಯಾಲ್ಯೂ ಈಸ್ ಸೇಮ್. ದ ವ್ಯಾಲ್ಯೂ ಆಫ್ ದಟ್ ಲೈನ್ ಈಸ್ ಸೇಮ್ ಅಂತ. ಇದನ್ನ ಆ ಲೈನ್ ಅನ್ನು ನಾವು ಕಾಂಟೂರ್ ಅಂತ ಕರಿತೀವಿ. ಯಾವ್ದು ಒಂದು ಭೂಮಿ ಮೇಲೆ ಒಂದು ಲೈನ್ ಅನ್ನು ಡ್ರಾ ಮಾಡಿದ್ರೆ ಅದ್ರದ್ದು ವ್ಯಾಲ್ಯೂ ಮೇ ಬಿ ಟೆಂಪರೇಚರ್, ಮೇ ಬಿ ಸ್ಟ್ರೆಸ್, ಆರ್ ಮೇ ಬಿ ದ ಲೆವೆಲ್, ವಾಟ್ ಎವರ್ ಮೇ ಬಿ, ದಟ್ ಈಸ್ ವಿ ಆರ್ ಕಾಲಿಂಗ್ ಆಸ್ ಕಾಂಟೂರ್ ಅಂತ ಕರಿತೀವಿ ನಾವು ಅದನ್ನ. ಬಟ್ ವಿತ್ ರೆಸ್ಪೆಕ್ಟ್ ಅವರ್ ಸರ್ವೇಯಿಂಗ್, ನಮ್ಮ ಸರ್ವೆ ಸಂಬಂಧಪಟ್ಟ ಹಾಗೆ ಕಾಂಟೂರ್ ಅಂತ ಹೇಳಿದ್ರೆ, ಕಾಂಟೂರ್ ಇಸ್ ಎ ಲೈನ್, ಇಟ್ ಇಸ್ ಅನ್ ಇಮ್ಯಾಜಿನರಿ ಲೈನ್ ಹ್ಯಾವಿಂಗ್ ಸೇಮ್ ಲೆವೆಲ್ ಆರ್ ರೆಡ್ಯೂಸ್ ಲೆವೆಲ್ all along its length. ಅದರ ಲೆಂತ್ ಈಗ ಇಲ್ಲಿಂದ ಇಲ್ಲಿವರೆಗೆ ಇದೆ. ಇನ್ನು ಉದ್ದಕ್ಕೆ ಇರುವುದು ಆ ಕಡೆಗೆ, ನಮ್ಮ ಪಿಕ್ಚರ್ ಇಂದ ಹೊರಗಡೆ ಇರ್ಬೋದು ಅದು ನೋಡಿ. ಈಗ ಇಲ್ಲಿಂದ ಇಲ್ಲಿವರೆಗೆ ಒಂದು ಲೈನ್ ಡ್ರಾ ಮಾಡಿದ್ದಾರೆ, ಇದ್ರದ್ದು ಲೆವೆಲ್ ಸೇಮ್ ಇದೆ. ಇದನ್ನ ನಾವು ಕಾಂಟೂರ್ ಲೈನ್ ಅಂತ ಕರಿತೀವಿ. ಇಟ್ ಇಸ್ ಸಿಂಪಲ್ ಡೆಫಿನಿಷನ್. ಅಂಡ್ ಆಲ್ಸೋ ಈಗ ನಾನು ಇದನ್ನು ಕೂಡ ಹಿಂದಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ನಾವು ಮಾತಾಡಿದೀವಿ. ಯು ಕ್ಯಾನ್ ಸಿ ದಿಸ್ ಫಿಗರ್. ಯು ಕ್ಯಾನ್ ಸಿ ದಿಸ್. ನಾವು ಈ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ ಈ ವಿಚಾರನ. ಇದೊಂದು ರಿಸರ್ವಾಯರ್, ಇದೊಂದು ಕೆರೆ. ಇಲ್ಲಿ ನೀರಿದೆ. ಈ ನೀರೊಳಗಡೆ ಈ ನೀರು ಎಲ್ಲಿ ನಿಂತಿದೆ, ಎಲ್ಲಿ ನೀರಿರುತ್ತೆ, ಆ ನೀರಿರೋ ಬೌಂಡ್ರಿನ ನಾವು ಲೆವೆಲ್ ಸೇಮ್ ಇರುತ್ತೆ. ಈ ನೀರಿರೋ ಬೌಂಡ್ರಿ ಎಲ್ಲೆಲ್ಲಿ ನೀರಿದೆ, ಆ ಬೌಂಡ್ರಿ ಭೂಮಿಗೆ ನೀರು ಎಲ್ಲಿ ತಾಕೊಂಡಿರುತ್ತೆ, ವಾಟರ್
ಸರ್ಫೇಸ್ ವಾಟರ್ ಸರ್ಫೇಸ್ ಎಲ್ಲಿದೆ ಆ ಬೌಂಡ್ರಿ ಅರ್ತಿಗೆ ಎಲ್ಲಿ ಮಣ್ಣು ಟಚ್ ಆಗಿರುತ್ತೆ ಆ ಬೌಂಡ್ರಿ ಒಂದು ಲೈನ್ ಡ್ರಾ ಮಾಡಿದ್ರೆ ದಟ್ ಈಸ್ ದಟ್ ಲೈನ್ ಈಸ್ ಕಾಲ್ಡ್ ದ ಕಾಂಟೂರ್ ಲೈನ್. ಇದನ್ನ ಯಾಕೆ ನಾವು ಅದನ್ನ ಕಾಂಟೂರ್ ಲೈನ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಆ ಕಾಂಟೂರ್ ಲೈನ್ ಲೆವೆಲ್ ಸೇಮ್ ಇರುತ್ತೆ. ಇದನ್ನ ಈ ಪಾಯಿಂಟ್ ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ನಾವು ಆಲ್ ಅಲಾಂಗ್ ದಿಸ್ ಲೈನ್ ತಗೊಂಡ್ರು ಕೂಡ ನಮ್ದು ಲೆವೆಲ್ ಸೇಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮ್ಗೆ, ಯು ಪ್ಲೀಸ್ ನೋಟ್ ದಿಸ್. ಇಲ್ಲಿ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಈಗ ಇದು ಇಲ್ಲಿ ಒಂದು 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 ಲೂಪ್ ಕಾಣುತ್ತೆ ಇಲ್ಲಿ. ಇದನ್ನ ಈ ಲೂಪ್ ಏನು ಅಂತ ಹೇಳಿದ್ರೆ ಈಗ ಏಪ್ರಿಲ್ ಮೇ ತಿಂಗಳು ದಿಸ್ ಮಂತ್ ಯಾವ ಎಲ್ಲ ರಿಸರ್ವಾಯರ್ ಕೂಡ ನೀರ್ ಲೆವೆಲ್ ಕಮ್ಮಿ ಆಗಿ ಹೋಗ್ಬಿಡುತ್ತೆ. ಈ ಲೆವೆಲ್ ಯಾವಾಗ ನೀರ್ ಕಮ್ಮಿ ಇರುತ್ತೆ ಆಗ ಮೇಲ್ಗಡೆಯಿಂದ ನಾವು ನೋಡ್ತೀವಿ. ಮೇಲ್ಗಡೆಯಿಂದ ನೋಡುವಾಗ ಏನಾಗುತ್ತೆ ಇಷ್ಟು ಏರಿಯಾದಲ್ಲಿ ನೀರು ಇರುತ್ತೆ. ಆ ಬೌಂಡ್ರಿಯನ್ನ ನಾವು ಈಗ ಡ್ರಾ ಮಾಡಿದ್ರೆ ಆ ಬೌಂಡ್ರಿ ಒಂದು ಲೈನ್ ಡ್ರಾ ಮಾಡಿದ್ರೆ ನಾವು ವಿ ಕಾಲ್ ದಿಸ್ ಆಸ್ ಎ ಕಾಂಟೂರ್ ಲೈನ್. ಯಾಕಂತ ಹೇಳಿದ್ರೆ ದಿಸ್ ಈಸ್ ದ ಸರ್ಫೇಸ್ ಆಫ್ ದ ವಾಟರ್. ಇದನ್ನ ಇನ್ ಮಂತ್ ಆಫ್ ಏಪ್ರಿಲ್ ಮೇ ತಿಂಗಳಲ್ಲಿ ಎನಿ ರಿಸರ್ವಾಯರ್ ನೀರ್ ಏನಾಗುತ್ತೆ ಮಳೆ ಬರೋದ್ರಿಂದ ಕೆಳಗಡೆ ಹೋಗ್ಬಿಡುತ್ತೆ, ಬಾಟಮ್ ಅಲ್ಲಿ ಇರುತ್ತೆ. ಇದು ಒಂದು ಲೈನ್. ಇದನ್ನ ಮತ್ತೇನಾಗ್ತದೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ದಿವಸ ಆಗುವಾಗ ಒಂದು ಇದೀಗ ನಾವು ಲೆಟ್ ಅಸ್ ಅಸ್ಯೂಮ್ ದಟ್ ಇದು ಎಲಿವೇಶನ್, ಈ ಲೈನ್ ಎಲಿವೇಶನ್ ವಾಟರ್ ಸರ್ಫೇಸ್ ಎಲಿವೇಶನ್ 60 ಮೀಟರ್ ಅಂತ ನಾವು ತಿಳ್ಕೊಳ್ಳುವ, 60 ಮೀಟರ್ ಅಂತ ತಿಳಿಯುವ ನಾವು. ಇದನ್ನ ಈ 60 ಮೀಟರ್ ಮತ್ತೇನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಆಗುವಾಗ ಒಂದು ಮಳೆ ಬರುತ್ತೆ. ಮಳೆ ಬಂದಾಗ ಏನಾಗ್ತದೆ ಆ ಕೆರೆಯಲ್ಲಿ ನೀರು ಲೆವೆಲ್ ರೈಸ್ ಆಗುತ್ತೆ, ವಾಟರ್ ಲೆವೆಲ್ ರೈಸ್ ಆಗುತ್ತೆ. ವೆನ್ ದ ವಾಟರ್ ಲೆವೆಲ್ ರೈಸಸ್ ಅವಾಗ ಏನಾಗುತ್ತೆ ಇದು ಬೌಂಡ್ರಿ ಆಗುತ್ತೆ. ದಿಸ್ ಇಸ್ ಅನದರ್ ಕಾಂಟೂರ್. ಇದನ್ನ ಈ ಬೌಂಡ್ರಿ ಆ ಕೆರೆಯಲ್ಲಿ ನೀರಿರುವಂತ ಆ ಬೌಂಡ್ರಿ ಲೆವೆಲ್ ಸೇಮ್ ಇರುತ್ತೆ. ಇದನ್ನ ಅದು 1 ಮೀಟರ್ ಇರ್ಬೋದು, 2 ಮೀಟರ್ ಇರ್ಬೋದು. ನೋಡಿ ಈಗ 2 ಮೀಟರ್ ಜಾಸ್ತಿ ಆಯ್ತು ನೀರು. ಇದನ್ನ ಅಂಡ್ ಸಿಮಿಲರ್ಲಿ ಇನ್ನೊಂದು ಮಳೆ ಬರುವಾಗ ವಾಟರ್ ಲೆವೆಲ್ ಅನ್ನು ರೈಸ್ ಆಗುತ್ತೆ. ರೈಸ್ ಆಗುವಾಗ ಆ ಕೆರೆಯಲ್ಲಿ ಬೌಂಡ್ರಿ ನೀರು ಈ ಲೆವೆಲ್ ಸರ್ಫೇಸ್ ಇರುತ್ತೆ. ಸೊ ದಿಸ್ ಬೌಂಡ್ರಿ ಇಸ್ ಕಾಲ್ಡ್, ಈ ಬೌಂಡ್ರಿನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಈ ಲೈನ್ ಅನ್ನ ವಿ ಕಾಲ್ ಇಟ್ ಆಸ್ ದಟ್ ಈಸ್ ದ ಕಾಂಟೂರ್. ಇದನ್ನ ಅದೊಂದು ಎತ್ತರ ಏನಿರುತ್ತೆ ಜಾಸ್ತಿ ಇರುತ್ತೆ, 64 ಮೀಟರ್. ಫಸ್ಟ್ದು 60 ಮೀಟರ್ ಎಲಿವೇಶನ್, ಎರಡನೇದು 62 ಮೀಟರ್ ಎಲಿವೇಶನ್. ಮತ್ತೊಮ್ಮೆ ನೀರು ತುಂಬಿಸುವಾಗ ಅದಕ್ಕೆ 2 ಮೀಟರ್ ಜಾಸ್ತಿ ಆಗುತ್ತೆ. therefore a boundary line, this line is called contour line. And similarly ಇನ್ನೊಂದು ಸಾರಿ ಮಳೆ ಬರುತ್ತೆ. ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಾಟರ್ ಲೆವೆಲ್ ಮತ್ತೆ ಕೂಡ ರೈಸ್ ಆಗುತ್ತೆ. ಆ ಬೌಂಡ್ರಿಯನ್ನ ನಾವು ಪ್ಲಾಟಿಂಗ್ ಮಾಡಿದ್ರೆ ಆ ಬೌಂಡ್ರಿ ಹೀಗೆ ಇರುತ್ತೆ. ಇದರಿಂದ ಲೆವೆಲ್ ಎಷ್ಟಾಗ್ತದೆ 66 ಮೀಟರ್ ಆಗುತ್ತೆ. ಅವಾಗ ಏನಾಯ್ತು ಅಂತ ಹೇಳಿದ್ರೆ ದಿಸ್ ಈಸ್ ಕಾಲ್ಡ್ ದ ಕಾಂಟೂರ್ ಮ್ಯಾಪ್ ಆಫ್ ದಟ್ ರಿಸರ್ವಾಯರ್. ಈ ರಿಸರ್ವಾಯರ್ ಕಾಂಟೂರ್ ಮ್ಯಾಪ್ ರಿಸರ್ವಾಯರ್. ಇದನ್ನ we call it as the reservoir, that is contour map of the reservoir. ಇದನ್ನ ಈಗ ಇದರೊಳಗಡೆ ತುಂಬಾ ವಿಷಯ ಇದೆ. ಏನು ವಿಷಯ ಅಂತ ಹೇಳಿದ್ರೆ ಪ್ಲೀಸ್ ನೋಟ್. ಇದನ್ನ ಇಲ್ಲಿ ಇದು ಲೋಯೆಸ್ಟ್ ಲೆವೆಲ್, ಇದನ್ನ 60 ಮೀಟರ್. ಇದು ಹೈಯೆಸ್ಟ್ ಲೆವೆಲ್, ಇದು 66 ಮೀಟರ್. ಇದನ್ನ ಹೀಗೆ ಮೇಲೆ ಮೇಲ್ಗಡೆ ಹೋಗುವಾಗ ಈಗ ಇದೊಂದು ಲೂಪ್. ಇದನ್ನ ಕಾಂಟೂರ್ ಲೈನ್ಸ್ ಒಂದು ಲೂಪ್. ಇದನ್ನ ಒಂದು ಗ್ರೂಪ್, ಒಂದು ಗುಂಪು. ಇದನ್ನ ಕಾಂಟೂರ್ ಲೈನ್, ಒಂದು ಕಾಂಟೂರ್ ಲೈನ್, another contour line, one more contour, like that is these are the contour lines. ಈ ಕಾಂಟೂರ್ ಲೈನ್ಸ್ ಅಲ್ಲಿ ನೋಡಿ, ಈ ಕಾಂಟೂರ್ ಲೈನ್ ವ್ಯಾಲ್ಯೂ 60 ಮೀಟರ್. ಈ ಎಲ್ಲಾ ಪಾಯಿಂಟ್ ಕೂಡ 60 ಮೀಟರ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ಎಲ್ಲಾ ಪಾಯಿಂಟ್ ಅಲ್ಲಿ ಸಹ 62 ಮೀಟರ್. ನೆಕ್ಸ್ಟ್ ಎಲ್ಲಾ ಪಾಯಿಂಟ್ ಅಲ್ಲಿ 64 ಮೀಟರ್. ನೆಕ್ಸ್ಟ್ ಎಲ್ಲಾ ಪಾಯಿಂಟ್ ಅಲ್ಲಿಯೂ ಕೂಡ 66 ಮೀಟರ್. ಇದನ್ನ ಹೀಗೆ ದೇ ಆರ್ ಕಾಲ್ಡ್ ಕಾಂಟೂರ್ ಲೈನ್. ಇದನ್ನ ಇಟ್ ಇಸ್ ಎ ಕಾಂಟೂರ್ ಮ್ಯಾಪ್ ಅಂತ ನಾವು ಕರಿತೀವಿ. ಓಕೆ, ದೆನ್ ಸಿಮಿಲರ್ಲಿ ನಾವು ಇದನ್ನ ಪ್ಲಾಟಿಂಗ್ ಮಾಡೋದು. ಈಗ ನಾನು ಅದನ್ನ ಕ್ರಾಸ್ ಸೆಕ್ಷನ್ ತೆಗೆದೆ, ಅದೇ ಮ್ಯಾಪ್ ನೋಡಿ. ಇಲ್ಲಿ ಮೊದಲನೇ ಇದು ರಿಸರ್ವಾಯರ್ ಇದೆ. ಈ ರಿಸರ್ವಾಯರ್ ಅಲ್ಲಿ ಫಸ್ಟ್ ಇಲ್ಲಿ ಒಂದು ಲೆವೆಲ್ ಇರುತ್ತೆ, ಇದು 65 ಮೀಟರ್. ನೆಕ್ಸ್ಟ್ ಇನ್ನೊಂದು ಲೆವೆಲ್, ಮಳೆ ಬಂದಾಗ ನೀರು ಇಲ್ಲಿಂದ ಇಲ್ಲಿಗೆ ರೈಸ್ ಆಗುತ್ತೆ. ಇಲ್ಲಿಂದ ರೈಸ್ ಆಗುವಾಗ 2ನೇ ಕಾಂಟೂರ್ ಇದು, ಇಲ್ಲಿಂದ ರೈಸ್ ಆಗುವಾಗ 3ನೇ ಕಾಂಟೂರ್, ಇಲ್ಲಿಂದ ರೈಸ್ ಆಗುವಾಗ 4ನೇ ಕಾಂಟೂರ್, ಇಲ್ಲಿಂದ ರೈಸ್ ಆಗುವಾಗ 5 ಲೈಕ್ ಇದು ಅಂದ್ರೆ ಈ ಬೌಂಡ್ರಿ, ಈ ರಿಸರ್ವಾಯರ್ ಬೌಂಡ್ರಿ, ಆಲ್ ಅಲಾಂಗ್ ದ ಬೌಂಡ್ರಿ ವಿ ಆರ್ ಗೋಯಿಂಗ್ ಟು ಲೊಕೇಟ್ ಇಟ್. ಇದನ್ನ ನಾವು ಮೇಲ್ಗಡೆಯಿಂದ ನೋಡಿದ್ರೆ ಇದನ್ನ ಸ್ವಲ್ಪ ನೀರು ಇರುತ್ತೆ, ಮೇಲ್ಗಡೆ ಹೋಗ್ಬೇಕು ನೋಡ್ಬೇಕು, ಅವಾಗ ಇಷ್ಟು ಮಾತ್ರ ಕಾಣಿಸುತ್ತೆ. ಆ ಬೌಂಡ್ರಿ ಮಣ್ಣಿಗೆ ನೀರು ತಾಗಿರುವಂತ ಎಡ್ಜು. ಇದನ್ನ ಶೋರ್ ಲೈನ್, ಆ ಲೈನ್ ಅಲ್ಲಿ ಎಷ್ಟು ನಮ್ಗೆ ನೀರು, ಎಷ್ಟು ಬೌಂಡ್ರಿ ಇದೆ, ಇಷ್ಟು ಕಾಣಿಸುತ್ತೆ. ಹೀಗೆ ಕಾಣುತ್ತೆ ಅದು.
ಇನ್ನು ಮಳೆ ಬರುತ್ತೆ, ಮಳೆ ಬಂದಾಗ 1 ಮೀಟರ್ 2 ಮೀಟರ್ 3 ಮೀಟರ್ ನೀರು ಜಾಸ್ತಿ ಆಗುತ್ತೆ. ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಅವಾಗ ನೀರ್ ಲೆವೆಲ್ ಜಾಸ್ತಿ ಆಗುತ್ತೆ, ಅವಾಗ ಏರಿಯಾ ಜಾಸ್ತಿ ಆಗುತ್ತೆ. ಮೇಲ್ಗಡೆ ನೋಡುವಾಗ ಇಟ್ ಲುಕ್ಸ್ ಲೈಕ್ ದಿಸ್. ಇದು ಮತ್ತೆ ಇದಕ್ಕೆ ಮತ್ತೆ ಇದಕ್ಕೆ ಇದು ಕಮ್ಮಿ ಇದೆ ವ್ಯಾಲ್ಯೂ, ಇದರದ್ದು ವ್ಯಾಲ್ಯೂ ಜಾಸ್ತಿ ಇದೆ. ಸಿಮಿಲರ್ಲಿ ಇನ್ನೊಂದು ಮಳೆ ಬರುತ್ತೆ, ಆಗ ಮತ್ತೆ ನೀರು ಇಲ್ಲಿವರೆಗೆ ಜಾಸ್ತಿ ಆಗುತ್ತೆ, ಇಲ್ಲಿವರೆಗೆ ರೈಸ್ ಆಗುತ್ತೆ ನೀರು. ಇದು ನಾಟ್ therefore ಇದು ಬೌಂಡ್ರಿ ಆಫ್ ದ ಲೈನ್. ಇದು ನಾಟ್ ಆ ರಿಸರ್ವಾಯರ್ ನೀರು ಆ ರಿಸರ್ವಾಯರ್ ಅಲ್ಲಿ ಬೌಂಡ್ರಿಯನ್ನು ಎಲ್ಲಿ ಮುಟ್ಟಿರುತ್ತೆ ಅದನ್ನು ನಾವು ಕಾಂಟೂರ್ ಲೈನ್ ಅಂತ ಕರೀತೀವಿ. ಬಟ್ ಇಲ್ಲಿ ಕಾಂಟೂರ್ ಲೈನ್ ಅಲ್ಲಿ ಈಗ ಇದರೊಳಗಡೆ ಇದನ್ನ ಯಾಕೆ ನಾನು ಬರ್ದಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಕನ್ಸಿಕ್ಯೂಟಿವ್ ಕಾಂಟೂರ್ ಅಂತ. ಇದು ಒಂದು ಕಾಂಟೂರು, ಇದು ಇನ್ನೊಂದು ಕಾಂಟೂರು, ಇದು ಒಂದು ಲೆವೆಲ್, ಇದು ಇನ್ನೊಂದು ಲೆವೆಲ್. ಇಲ್ಲಿಗೆ ಮತ್ತೆ ಇಲ್ಲಿಗೆ ವರ್ಟಿಕಲ್ ಡಿಸ್ಟೆನ್ಸ್ ಎತ್ತರ ಅದರದ್ದು ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ. ನೋಡಿ ಇದು ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ. ನಾವು ದಿಸ್ ಇಸ್ ಕಾಲ್ಡ್ ದ ಕಾಂಟೂರ್ ಇಂಟರ್ವಲ್ ಅಂತ ಕರಿತೀವಿ. ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ ಎತ್ತರದ ಡಿಫರೆನ್ಸ್, that is the level difference. This is not. Now the vertical distance between any two consecutive contour is called, that is the contour interval anta ನಾವು ಕರಿತೀವಿ. This is not. And now similarly this is another contour interval, this is another contour interval. ಹೀಗೆ ಪ್ರತಿಯೊಂದಕ್ಕೆ ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ, ಈ ಕಾಂಟೂರ್ ಇಂದ ಈ ಕಾಂಟೂರ್ಗೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ವರ್ಟಿಕಲ್ ಡಿಸ್ಟೆನ್ಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್, ಇದನ್ನ ನಾವು ಕಾಂಟೂರ್ ಇಂಟರ್ವಲ್ ಅಂತ ಕರಿತೀವಿ. ಇದನ್ನ ಕಾಂಟೂರ್ ಇಂಟರ್ವಲ್ ಅಂತ ಕರಿತೀವಿ. ಇದನ್ನ ಕಾಂಟೂರ್ ಇಂಟರ್ವಲ್ ಅಂತ ಕರಿತೀವಿ. ಇದನ್ನ ಕಾಂಟೂರ್ ಇಂಟರ್ವಲ್ ಅಂತ we are calling it this. ಇದನ್ನ it is contour interval. And similarly ಇಲ್ಲಿ ಇದು ಎಲಿವೇಶನ್ ಆಯ್ತು, ಇದು ಪ್ಲಾನ್ ಅಲ್ಲಿ. ಇದನ್ನ ಈಗ ನಾವು ಕಾಂಟೂರ್ ಮ್ಯಾಪ್ ಅಲ್ಲಿ ಡ್ರಾ ಮಾಡಿದೀವಿ. ಈಗ ಒಂದು ಕಾಂಟೂರ್ ಇದು, ಇನ್ನೊಂದು ಕಾಂಟೂರ್ ಇದು, ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ ಆರ್ಗಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಕನ್ಸಿಕ್ಯೂಟಿವ್ ಕಾಂಟೂರ್. ಎರಡು ಕಾಂಟೂರ್ದ ಆರ್ಗಾಂಟಲ್ ಡಿಸ್ಟೆನ್ಸ್, ಇದು ವರ್ಟಿಕಲ್ ಡಿಸ್ಟೆನ್ಸ್, ಇದು ಆರ್ಗಾಂಟಲ್ ಡಿಸ್ಟೆನ್ಸ್. Horizontal distance between any two consecutive contour is called as, that is horizontal equivalent ಅಂತ ಕರೀತೀವಿ ನಾವು. ಇದನ್ನ ಕೆಲವು ಸಾರಿ ಎಕ್ಸಾಂಪಲ್ ಕೇಳ್ತಾರೆ, what is contour interval and horizontal equivalent ಅಂತ ಕೇಳ್ತಾರೆ. ಇದನ್ನ ಶಾರ್ಟ್ ನೋಟ್ ಅಲ್ಲಿ ಕೇಳ್ತಾರೆ. ಅವಾಗ ನಾವೇನ್ ಬರಿಬೇಕಿದ್ನ ಇದನ್ನ ಬರಿಬೇಕು. ಇದು ವರ್ಟಿಕಲ್ the contour interval ಅಂತ ಹೇಳಿದ್ರೆ with the vertical distance between any two consecutive contour is called the contour interval. The horizontal distance between any two consecutive contour is called the horizontal equivalent. Is not. ಹಾಗೆ ನೋಡಿ ಇಲ್ಲೊಂದು ತೆಗೆದೆ, ಇಲ್ಲೂ ಒಂದಿದೆ, ಹಾಗೆ ನೋಡಿ ಇಲ್ಲಿಂದ ಒಂದಿದೆ. ಇದು not. ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಇದಕ್ಕೆ ಮತ್ತೆ ಇದಕ್ಕೆ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾಂಟೂರ್ ಇಂಟರ್ವಲ್ ಅಂತ ಹೇಳಿದ್ರೆ ಇದು not. ಆ ಕಾಂಟೂರ್ ಇಂಟರ್ವಲ್ ನೋಡಿ ಎಲ್ಲಾ ಪಾಯಿಂಟ್ ಅಲ್ಲೂ ಸೇಮ್ ಇರುತ್ತೆ. ಇದು not. Vertical distance between two contour, ಒಂದು ಕಾಂಟೂರ್ ಇಲ್ಲಿ ಇನ್ನೊಂದು ಕಾಂಟೂರ್ ಇಲ್ಲಿ, ಈ ಎರಡರದ್ದು ವರ್ಟಿಕಲ್ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಆದ್ರೆ ಇದು ಹಾರಿಜಾಂಟಲ್ ಈಕ್ವಲೆಂಟ್ ಡಿಸ್ಟೆನ್ಸ್ ಏನಾಗುತ್ತೆ ಅಂತಂದ್ರೆ, ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ ಒಂದ್ ಕಡೆ ಜಾಸ್ತಿ ಇದೆ, ಒಂದ್ ಕಡೆ ಕಮ್ಮಿ ಇದೆ. ಇಲ್ಲಿ ನೋಡಿ ಇಷ್ಟು ಜಾಸ್ತಿ, ಇಲ್ಲಿ ಇಷ್ಟಿದೆ, ಇಲ್ಲಿ ಬಂದ್ರೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಇದೆ. ದಟ್ ಡಿಪೆಂಡ್ಸ್ ಅಪಾನ್ ದಟ್ ಈಸ್ ಟೋಪೋಗ್ರಫಿ ಆಫ್ ದ ಗ್ರೌಂಡ್. ಭೂಮಿ ಹೇಗೆ ಇದೆ, ಆ ಗ್ರೌಂಡ್ ಹೇಗೆ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರಿಂದ ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್, ಇಸ್ ನಾಟ್. ಬಟ್ ವೇರ್ ದಟ್ ಇಲ್ಲಿ ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ, ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ, that is contour interval remains same. Whereas here the horizontal equivalent is not same. Is not. ಇಲ್ಲಿ ಕಮ್ಮಿ ಇದೆ, ಇಲ್ಲಿ ಜಾಸ್ತಿ ಇದೆ. ನೋಡಿ ಇಲ್ಲಿ ಬಂದ್ರೆ ಈ ಕಾಂಟೂರ್ ಮತ್ತೆ ಈ ಕಾಂಟೂರ್, ಇಲ್ಲಿಂದ ಇಲ್ಲಿಗೆ ಇಷ್ಟು ಡಿಸ್ಟೆನ್ಸ್ ಇದೆ, ಬಟ್ ಇಲ್ಲಿಂದ ಇಲ್ಲಿಗೆ ಕಮ್ಮಿ ಡಿಸ್ಟೆನ್ಸ್ ಆಗುತ್ತೆ. Is not. Therefore horizontal equivalent is not same all along in the plan. Is not. That depends upon the ground, how the ground is. ಭೂಮಿ ಹೇಗೆ ಉಂಟೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಹಾರಿಜಾಂಟಲ್ ಈಕ್ವಲೆಂಟ್ ಅಂತ ಹೇಳ್ತೀವಿ ನಾವು ಇದನ್ನ. ದೆನ್ ಸಿಮಿಲರ್ಲಿ ಈಗ ನಾನು ಇದನ್ನು ಕೂಡ ಇಂದಿನ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದೇನಂತ ಹೇಳಿದ್ರೆ ಇದೊಂದು ಹಿಲ್ಲಕ್ ಇದೆ. ಇಲ್ಲಿ ನೀವು ನೋಟಿಸ್ ಮಾಡ್ಬೇಕಾಗಿರೋದೇನು, ಒಂದು ಬೆಟ್ಟ ಇದೆ, ಒಂದು ಗುಡ್ಡೆ ಇದೆ. ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟೀಪ್ ಇದೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಫ್ಲಾಟ್ ಇದೆ ಸ್ವಲ್ಪ. ಇದನ್ನ ನೋಡಿ ಈಚೆ ಸೈಡ್ ಮತ್ತೆ ಈ ಕಡೆ ಸೈಡ್, ಎರಡು ಸೈಡ್ ಅನ್ನು ನೋಡುವಾಗ ನಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಇದು ಸ್ಟೀಪ್ ಸ್ಲೋಪ್, ಇದು ಫ್ಲಾಟ್ ಸ್ಲೋಪ್. ಇದು ನಾಟ್. ಸ್ಲೋಪ್ ಕಮ್ಮಿ ಇದೆ ಇದಕ್ಕೆ ಮತ್ತೆ ಇದಕ್ಕೆ, ಎರಡು ಸೈಡ್ ಕಂಪೇರ್ ಮಾಡುವಾಗ ಸ್ಲೋಪ್ ಫ್ಲಾಟ್, ಇದು ಸ್ಟೀಪ್ ಇದೆ ಮತ್ತೆ ಇದು ಫ್ಲಾಟ್ ಇದೆ. ಇದು ನಾಟ್. ಆದ್ರಿಂದ ದಟ್ ಐ ವಿಲ್ ಟೆಲ್ ಯು, ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾನು ಇದಕ್ಕೊಂದು ಕಾಂಟೂರ್ ಮ್ಯಾಪ್ ಮಾಡಿದರೆ, ಈ ಗುಡ್ಡೆಗೆ ಕಾಂಟೂರ್ ಮ್ಯಾಪ್ ಮಾಡಿದರೆ ಏನಾಗುತ್ತೆ ಈಗ, ದಟ್ ಯು ಸಿ ಇನ್ ದ ಲಾಸ್ಟ್ ಕ್ಲಾಸ್ ಐ ಎಕ್ಸ್ಪ್ಲೈನ್ ಅಬೌಟ್ ಇಟ್ ಎಲಾಬರೇಟ್ಲಿ. ಇದ್ರ ಬಗ್ಗೆ ನಾವು ಮಾತಾಡಿದೀವಿ. ಈಗ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಗುಡ್ಡೆಯನ್ನ ಕಟ್ ಮಾಡಿದೀವಿ ಇಷ್ಟು,
ಇದು ಇಷ್ಟನ್ನ ಕಟ್ ಮಾಡಿ ಮೇಲ್ಗಡೆಯಿಂದ ನೋಡ್ತಾ ಇದೀವಿ, ಅವಾಗ ಇದು ಕಾಣಿಸುತ್ತೆ ನಮಗೆ. ಇದು ಕಾಂಟೂರ್ ಲೈನ್ ಬೌಂಡ್ರಿ. ಈ ಇಲ್ಲಕನ್ನ this portion is removed and we are looking from the top. When you remove and looking from the top, that is looks like this. ಹೀಗೆ ಇದು not. And similarly ಅದನ್ನ ನಾನು 90 ಮೀಟರ್ ಅಂತ ಇಟ್ಕೊಳ್ತೀನಿ ನಾನು. And similarly ಇದು not. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಕಟ್ ಮಾಡ್ತೀನಿ ಇದನ್ನ. ಇದನ್ನ ಫಸ್ಟ್ ಕಟ್ ಮಾಡಿ ಆಯ್ತು. ನೆಕ್ಸ್ಟ್ ಇಲ್ಲಿವರೆಗೆ ಕಟ್ ಮಾಡ್ತೀನಿ. ಇದು ಇಲ್ಲಿವರೆಗೆ ಕಟ್ ಮಾಡಿದ ನಂತರ ಅಗೇನ್ ಐ ಆಮ್ ಲುಕಿಂಗ್ ಫ್ರಮ್ ದ ಟಾಪ್. ಅವಾಗ ಏನಾಗುತ್ತೆ, ಏರಿಯಾ ಜಾಸ್ತಿ ಆಗುತ್ತೆ. ದಿಸ್ ಈಸ್ ಅನದರ್ ಕಾಂಟೂರ್ ಲೈನ್. ಇದು ನನ್ನ ಬೌಂಡ್ರಿ. ಈ ಬೌಂಡ್ರಿ ಎಲ್ಲಿ ಬರುತ್ತೆ, ಇಲ್ಲಕ್ಕೆ ಎಲ್ಲಿ ಬರ್ತದೆ, ಆ ಬೌಂಡ್ರಿನ ನಾನು ಇಲ್ಲಿ ಕಾಂಟೂರ್ ಲೈನ್ ಡ್ರಾ ಮಾಡಿದ್ದೀನಿ. ಅಂಡ್ ಸಿಮಿಲರ್ಲಿ ಅದ್ರದ್ದು ವ್ಯಾಲ್ಯೂ, ಈಗ ಮೇಲ್ಗಡೆ ಇದ್ರದ್ದು ವ್ಯಾಲ್ಯೂ 90 ಆಯ್ತು, ಕೆಳಗಡೆದ ವ್ಯಾಲ್ಯೂ 85 ಆಯ್ತು. ಆದ್ರಿಂದ 90 ಮೀಟರ್ ಇದು 85 ಮೀಟರ್. ಅಂಡ್ ಸಿಮಿಲರ್ಲಿ that you can see, I will next what I am going to do, I will remove this portion also. The entire portion is removed. ಇದನ್ನು ಫುಲ್ ತೆಗೆದ್ಬಿಟ್ಟು ಮೇಲ್ಗಡೆಯಿಂದ ನಾನು ವಾಪಸ್ ಇದನ್ನ ನೋಡ್ತಾ ಇದ್ದೀನಿ. ನೋಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ what is going to happen, that is ಬೌಂಡ್ರಿ. ಈ ಬೌಂಡ್ರಿ ಇಲ್ಲಿಂದ ಕಟ್ ಮಾಡಿ ಮಣ್ಣು ಇಡೀ ಗುಡ್ಡೆಯನ್ನ ಕಟ್ ಮಾಡಿ ತೆಗೆದಿದ್ದೀವಿ, ಮೇಲ್ಗಡೆಯಿಂದ ನೋಡ್ತಾ ಇದ್ದೀವಿ. ಅವಾಗ then it looks like this. ಹೀಗೆ ಕಾಣಿಸುತ್ತೆ. ಇದನ್ನ ನಾವು ಏನ್ ಮಾಡ್ತೀವಿ, ಕಾಂಟೂರ್ ಮ್ಯಾಪ್, ಇದನ್ನ ಕಾಂಟೂರ್ ಲೈನ್ ಅಂತ ಕರಿತೀವಿ ನಾವು. ಯಾಕಂದ್ರೆ ಅದ್ರ ಲೆವೆಲ್ ಸೇಮ್ ಇದೆ. ಇಲ್ಲಿ ಫುಲ್ ಇಡೀ ನಾವು ಈ ಲೈನ್ ಒಳಗೆ ಫುಲ್ ಇಡೀ ಕಟ್ ಮಾಡಿ ತೆಗೆದ್ರೆ ನಾವು ವಿಲ್ ಲುಕಿಂಗ್ ದಿಸ್ ಇಷ್ಟು ಸಿಗುತ್ತೆ ನಮಗೆ. ಅಂಡ್ ಆಲ್ಸೋ ಸಿಮಿಲರ್ಲಿ ಮತ್ತೇನ್ ಮಾಡಿದೀನಿ ಅಂತ ಹೇಳಿದ್ರೆ ಇನ್ನೊಂದು ಕೆಳಗಡೆ ಬಂದು ಇನ್ನೊಂದು ಇಷ್ಟು ಕಟ್ ಮಾಡಿದೀನಿ. ಇದೆಲ್ಲ ಫುಲ್ ರಿಮೋಟ್ ನಾವು. ವೆನ್ ಲುಕಿಂಗ್ ಫ್ರಮ್ ದ ಟಾಪ್ ವಿ ಆರ್ ಗೋಯಿಂಗ್ ಟು ಸಿ ಲೈಕ್ ದಿಸ್. ಇದು ಹೀಗೆ ಕಾಣಿಸುತ್ತೆ ಮೇಲ್ಗಡೆಯಿಂದ. ಅವಾಗ ಏನಾಗುತ್ತೆ ನೋಡಿ, ಮೇಲ್ಗಡೆದ ವ್ಯಾಲ್ಯೂ 90 ಮೀಟರ್ ಇತ್ತು, ಆಗ ಕೆಳಗಡೆ ಬಂದಾಗ ಏನಾಗುತ್ತೆ, ಎಲಿವೇಶನ್ ಕಮ್ಮಿ ಆಗುತ್ತೆ. 85 ಮೀಟರ್ ಆಯ್ತು. ಅದ್ರ ಕೆಳಗಡೆ ಬಂದ್ರೆ 80 ಮೀಟರ್ ಆಗುತ್ತೆ. ಅದು ಇಲ್ಲಿ 80 ಮೀಟರ್ ಇದೆ. Then similarly further if I cut, then the value of this contour is 75 meter. ಇದು not. And similarly ನಾವು ಮತ್ತೆ ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಇದೇ ತರ ಕಟ್ ಮಾಡಿದೀನಿ, ಮತ್ತೆ ಮೇಲ್ಗಡೆಯಿಂದ ನೋಡ್ತಾ ಇದ್ದೀನಿ. ಮೇಲ್ಗಡೆಯಿಂದ ನೋಡುವಾಗ ಇಷ್ಟು ಏರಿಯಾ ಸಿಗುತ್ತೆ ನಮಗೆ. ಇದು not. Please note this. ಇದು not. ಈಗ ವ್ಯಾಲ್ಯೂ ಏನಾಯ್ತು, 90, 85, 80, 75, 70. ಇದು not. This is going to happen. ಇದು ಹೀಗೆ ಆಗ್ತಾ ಇದೆ. ಇದು not. ಇದರ ಅರ್ಥ ಏನಂತ ಹೇಳಿದ್ರೆ, ಈಗ ಇದರಲ್ಲಿ ನಾನು ಇಲ್ಲಿ ನಿಮ್ಗೆ ಕಾನ್ಸಂಟ್ರೇಟ್ ಮಾಡಿದ್ದು ಹೇಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇದು not. ಇಲ್ಲಿ ನೋಡಿ, ಇಲ್ಲಿ ಸ್ಟೀಪ್ ಸ್ಲೋಪ್ ಇತ್ತು, ಆದ್ರಿಂದ ಇಲ್ಲಿ ಏನಾಗಿದೆ, ಒಂದು ಕಾಂಟೋರ್ ಇನ್ನೊಂದು ಕಾಂಟೋರ್ ಈ ಕಾಂಟೋರ್ದು ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ ಇರುವ ಡಿಸ್ಟೆನ್ಸ್ ಕಮ್ಮಿ ಇದೆ, ಇಲ್ಲಿಂದ ಇಲ್ಲಿ ಇರುವ ಡಿಸ್ಟೆನ್ಸ್ ಜಾಸ್ತಿ ಇದೆ. ಇದು ನಾವು ಬಿಕಾಸ್ ಇದು ಇಂಡಿಕೇಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಫ್ಲಾಟ್ ಇದೆ ಸ್ಲೋಪ್ ಅಂತ. ಫ್ಲಾಟ್ ಇದು not. ಈ ಸ್ಲೋಪ್ ಏನಿದೆ, ಸ್ಟೀಪ್ ಇದೆ ಅಂತ. ಲೆವೆಲ್ ಸೇಮ್ ಇದೆ, ಆದ್ರೆ ಆರ್ಗಾಂಡ್ರಲ್ ಈಕ್ವೆಂಟ್ ಕಮ್ಮಿ ಇದೆ, ಆರ್ಗಾಂಡ್ರಲ್ ಡಿಸ್ಟೆನ್ಸ್ ಕಮ್ಮಿ ಇದೆ. ದಟ್ ಇಸ್ ಎಲಿವೇಶನ್ ಇಸ್ ಸೇಮ್. ಇದು not. ಎಲಿವೇಶನ್ ಇದಕ್ಕೆ ಸೇಮ್ ಇದೆ, ಇದು ಡಿಫರೆನ್ಸ್ ಇದಕ್ಕೆ ಸೇಮ್ ಡಿಫರೆನ್ಸ್ ಇದೆ, ಇದು ಎಲ್ಲ ಸೇಮ್ ಇದೆ. ಆದ್ರೆ ಇಲ್ಲಿ ಆರ್ಗಾಂಡ್ರಲ್ ಡಿಸ್ಟೆನ್ಸ್ ಇದು not. ಆರ್ಗಾಂಡ್ರಲ್ ಈಕ್ವಲೆಂಟ್ ಇದೇನಾಗಿದೆ, ಕಡಿಮೆ ಇದೆ, ಬಟ್ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಇದೆ. ದಿಸ್ ಇಂಡಿಕೇಟ್ ದಟ್ ದ ಫ್ಲಾಟ್ ಸ್ಲೋಪ್. ಇದು not. ಸ್ಲೋಪ್ ಇಲ್ಲಿ ಸ್ಲೋಪ್ ಇದೆ ಅಂತ. ಇದನ್ನ ಯಾಕೆ ಅಂತ ಹೇಳಿದ್ರೆ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್ ಅಂತ ಮಾತಾಡುವಾಗ ಇದ್ರ ವಿಷಯ ಬೇಕಾಗುತ್ತೆ, ಅದಕ್ಕೆ ನಾನು ಇದನ್ನ ನಿಮಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ. ದೆನ್ ಸಿಮಿಲರ್ಲಿ ಅಗೈನ್ ಯು ಕ್ಯಾನ್ ಸಿ ದಿಸ್. ಇಲ್ಲಿಯೂ ಸಹ ಇಲ್ಲಿ ದ ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಕನ್ಸಿಕ್ಯೂಟಿವ್ ಕಾಂಟೂರ್, ವರ್ಟಿಕಲ್ ಡಿಸ್ಟೆನ್ಸ್ ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್, ಈ ಕಾಂಟೂರ್ 85, ಈ ಕಾಂಟೂರ್ 80. therefore the vertical distance between these two contour is 5 meter. isn't it? It is called the contour interval. ಇಲ್ಲಿಂದ ಇಲ್ಲಿಗೆ ಈ ಕಾಂಟೂರ್ ಲೈನ್, ಈ ಕಾಂಟೂರ್ ಲೈನ್, ಇಲ್ಲಿಂದ ಇಲ್ಲಿಗೆ ಇರುವಂತದ್ದು ವರ್ಟಿಕಲ್ ಡಿಸ್ಟೆನ್ಸ್ ಅನ್ನು ನಾವೇನ ಕರಿತೀವಿ, ಕಾಂಟೂರ್ ಇಂಟರ್ವಲ್ ಅಂತ ಕರಿತೀವಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಆರ್ಗಾಂಟಲ್ ಈಕ್ವಲೆಂಟ್. ಇದು not. ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ ಇರುವಂತ ಆರ್ಗಾಂಟಲ್ ಡಿಸ್ಟೆನ್ಸ್ ಅನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಆರ್ಗಾಂಟಲ್ ಈಕ್ವಲೆಂಟ್ ಅಂತ ಕರಿತೀವಿ. ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ ಇರುವಂತ ಡಿಸ್ಟೆನ್ಸ್, ಆರ್ಗಾಂಟಲ್ ಡಿಸ್ಟೆನ್ಸ್ ಅನ್ನ we call it as horizontal equivalent ಅಂತ ಕರಿತೀವಿ. Okay, right? Please note here. And also I told you, ನೋಡಿ ಈಗ ಇಲ್ಲಿಂದ ಇಲ್ಲಿಗೆ horizontal equivalent, ಇಲ್ಲಿಂದ ಇಲ್ಲಿಗೆ horizontal equivalent, ಇಲ್ಲಿಂದ ಇಲ್ಲಿಗೆ horizontal, ಇಲ್ಲಿ ಕಮ್ಮಿ ಇದೆ ಡಿಸ್ಟೆನ್ಸ್, horizontal distance. Whereas if you come here, horizontal distance ಜಾಸ್ತಿ. ಅಂದ್ರೆ ಇದ್ಯಾಕೆ ಹೀಗೆ ಬಂದಿದೆ ಅಂತ ನೀವು ಕೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ ಭೂಮಿ ಸ್ವಲ್ಪ ದೂರ ಇದೆ ಇಲ್ಲಿ. ಇದನ್ನ ಆ ಲೆವೆಲ್, ಯಾವ ಲೆವೆಲ್ ಕಾಂಟೂರ್ ಅನ್ನು ಡ್ರಾ ಮಾಡಿದೀವಿ ಅಲ್ಲಿ ದೂರದಲ್ಲಿದೆ ಅದು, ಅದಕ್ಕೆ ಹೀಗೆ ಆಗುತ್ತೆ, ದೂರದಲ್ಲಿ ಕಾಣಿಸುತ್ತೆ. ಹತ್ತಿರದಲ್ಲಿದ್ರೆ ಹತ್ತಿರದಲ್ಲಿ ಬರುತ್ತೆ, ದೂರದಲ್ಲಿದ್ರೆ ದೂರದಲ್ಲಿ ಕಾಣಿಸುತ್ತೆ ನಮಗೆ. ಇದು
ಭೂಮಿ ಹೇಗೆ ಉಂಟು ಅದ್ರ ಮೇಲೆ therefore ಇದೇನಾಗುತ್ತೆ ಅಂದ್ರೆ ದಿಸ್ ಇಂಡಿಕೇಟ್ ಹೌ ದ ಗ್ರೌಂಡ್ ಈಸ್ ಅಂತ. ಭೂಮಿ ಹೇಗೆ ಉಂಟು ಇದು ನೋಡಿದ ಕೂಡಲೇ ಭೂಮಿ ಹೇಗೆ ಉಂಟು ಅಂತ ಗೊತ್ತಾಗ್ತದೆ. ಭೂಮಿ ಹೇಗೆ ಅಂತ ಗೊತ್ತಾಗಬೇಕಾದ್ರೆ ಖಾಲಿ ಈ ಲೂಪ್ ಮಾತ್ರ ಇದ್ರೆ ಗೊತ್ತಾಗೋದಿಲ್ಲ, ಅದ್ರದ್ದು ವ್ಯಾಲ್ಯೂಸ್ ಕೂಡ ಇರಬೇಕು. ಇದನ್ನ ಈಗ ನೋಡಿ 90, ಇದು 90, ಇದು 90, ದಿಸ್ ಇಸ್ 90 ಅಂಡ್ ದಿಸ್ ಇಸ್ 85, ದ ಸೆಕೆಂಡ್ ಒನ್ ಇಸ್ 85 ಅಂಡ್ ಥರ್ಡ್ ಒನ್ ಇಲ್ಲಿ ಜಾಸ್ತಿ ವ್ಯಾಲ್ಯೂ ಇದೆ, ಇಲ್ಲಿ ಬರ್ತಾ ಬರ್ತಾ ಏನಾಗಿದೆ ಕಮ್ಮಿ ಆಗಿದೆ. ಅದರ ಅರ್ಥ ಏನಂತ ಹೇಳಿದ್ರೆ ಇದು ಒಂದು ಗುಡ್ಡೆ ಈಗ ಡೌನ್ ಆಗ್ತಾ ಇದೆ ಅಂತ ಅರ್ಥ. ಇದನ್ನ ಇದೊಂದು ಮೀನಿಂಗ್. ಅಂಡ್ ಸಿಮಿಲರ್ಲಿ ಎಸ್ ಈಗ ನಾವು ಯು ಕ್ಯಾನ್ ಸಿ ದಿಸ್. ಈಗ ಈ ಮ್ಯಾಪ್ ನೀವು ನೋಡಬಹುದು, ಒಂದು ಫೋಟೋಗ್ರಾಫ್. ಈ ಫೋಟೋಗ್ರಾಫ್ ನೋಡುವಾಗ ಯು ಕ್ಯಾನ್ ಸಿ ದಿಸ್. ಇಲ್ಲಿ ಒಂದು ಹಿಲ್ಲಕ್ಕಿದೆ, ಈ ಗುಡ್ಡೆ ನೋಡಿ ಇಲ್ಲಿಂದ ಇಲ್ಲಿಗಿದೆ, ಇಲ್ಲೊಂದು ಗುಡ್ಡೆ ಎತ್ತರವಾಗಿದೆ, ಇಲ್ಲೊಂದು ಗುಡ್ಡೆ ಎತ್ತರವಾಗಿದೆ ನೋಡಿ. ಇಲ್ಲಿ ವ್ಯಾಲಿ ಇದೆ, ಇಲ್ಲಿ ವ್ಯಾಲಿ ಇದೆ, ಇಲ್ಲಿ ವ್ಯಾಲಿ ಇದೆ, ಇಲ್ಲಿ ವ್ಯಾಲಿ ಇದೆ, ಈ ಕಡೆ ವ್ಯಾಲಿ. ಯು ಕ್ಯಾನ್ ಸಿ ದಿಸ್. ಇದು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದೆಲ್ಲ ಗುಡ್ಡೆಗಳು ಎತ್ತರವಾಗಿರೋ ಪ್ರದೇಶ. ಇದು ಎತ್ತರವಾಗಿರುವುದು, ಇಲ್ಲೊಂದು ಎತ್ತರವಾಗಿದೆ, ಇಲ್ಲಿ ಎತ್ತರ, ಇದೆಲ್ಲ ಸಿ ಇದು ಟೋಪೋಗ್ರಫಿ. ಈಗ ನಾವೆಲ್ಲ ಪ್ರತಿಯೊಂದು ಕಡೆನೂ ಕೂಡ ಈ ಫೋಟೋಗಳನ್ನು ತಗೊಂಡು ಬರ್ಲಿಕ್ಕೆ ಆಗೋದಿಲ್ಲ. ನಾವು ಇಫ್ ಯು ವಾಂಟ್ ಟು ಬಿಲ್ಡ್ ಎ ರೋಡ್, ಇಫ್ ಯು ವಾಂಟ್ ಟು ಬಿಲ್ಡ್ ಎ ಡ್ಯಾಮ್, ಇಫ್ ಯು ವಾಂಟ್ ಸಮಥಿಂಗ್ ಎಲ್ಸ್ ಟು ಡೂ, ದೆನ್ ನಮ್ಗೆ ಈ ಎಲ್ಲ ನಮಗೆ ವಿಮಾನ ಬೇಕು, ಏರೋಪ್ಲೇನ್ ಬೇಕು. ಅಥವಾ ಈಗ ಟೆಕ್ನಾಲಜಿ is advanced, we can have the photograph, that is a different, but if for small ones it is not possible to do. Therefore ಚಿಕ್ಕ ಕೆಲಸಗಳಾದ್ರೆ ನಾವೀಗ ಕಾಂಟೂರ್ ಮ್ಯಾಪ್ ನಾವೇ ಮಾಡಬೇಕಾಗುತ್ತೆ ಇದನ್ನ. therefore how to do this ಅಂತ ಈಗ ನಾನು ಇದನ್ನ ಕಾಂಟೂರ್ ಮ್ಯಾಪ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಇದನ್ನ ಈಗ ವಿ ನೋ ದಟ್ ನಾವೀಗ ಏನು ಕಾಂಟೂರ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡಿದೀವಿ. ಅದ್ರ ಬಗ್ಗೆ ನಾನು ಈ ಕಾಂಟೂರ್ ಮ್ಯಾಪ್ ಅನ್ನ ಡ್ರಾ ಮಾಡಿದೆ ಹೇಗೆ. ನಾವು ಇಲ್ಲಿ ಟೇಕ್ ದ ಫೋಟೋಗ್ರಾಫ್. ಇದನ್ನ ಈಗ ನಾನು ಇಲ್ಲೊಂದು ಇಲ್ಲಕ್ಕಿದೆ, ಈ ಪೋರ್ಷನ್ ಅಲ್ಲಿ ನೋಡಿ. ಈಗ ಇಲ್ಲಿ ಒಂದು ಗುಡ್ಡೆ ಇದೆ, ಈ ಗುಡ್ಡೆಯಲ್ಲಿ ಇದೊಂದು ಲೆವೆಲ್ ಇದೆ. ಇದನ್ನ ಈ ಲೆವೆಲ್ ಅಲ್ಲಿ ಕಟ್ ಮಾಡಿ ಮೇಲ್ಗಡೆಯಿಂದ ನೋಡಿದ್ರೆ ಏನ್ ಕಾಣಿಸುತ್ತೆ ನಮ್ಗೆ? ಇಟ್ ಲುಕ್ಸ್ ಲೈಕ್ ದಿಸ್. ಅದು ನಾವು ಲೆಟ್ ಅಸ್ ಅಸ್ಯೂಮ್ ದಟ್ ಇದು 66 ಮೀಟರ್ ಅಬೌವ್ ಎತ್ತರ ಇದೆ. ಎಲಿವೇಶನ್ ಆಫ್ ದಿಸ್ ಲೈನ್ ಹಾರಿಜಾಂಟಲ್ ಲೈನ್ ಲೆವೆಲ್, ಇದು ಲೆವೆಲ್ 66 ಮೀಟರ್ ಇದೆ ಅಂತ ತಿಳಿಯುವ. when you understand this or 66 meter, ನಾವು ಮೇಲಿಂದ ನೋಡುವಾಗ ಈ ಲೈನ್ ಅಲ್ಲಿ ಕಾಂಟೂರ್ ಡ್ರಾ ಮಾಡಿದ್ರೆ ಹೆಂಗ್ ಕಾಣಿಸುತ್ತೆ? ದಟ್ ಕಾಂಟೂರ್ ವಿಲ್ ಬಿ ಲೈಕ್ ಹೀಗೆ ಒಂದು ಕಾಂಟೂರ್. ಆ ಲೈನ್ ಅಲ್ಲಿ 66 ಮೀಟರ್. ವಾಟ್ ಇಸ್ ದ ಎಲಿವೇಶನ್ ಆಫ್ ದಿಸ್ ಕಾಂಟೂರ್? ಇಟ್ ಇಸ್ 66 ಮೀಟರ್. ಇದನ್ನ 66 ಮೀಟರ್ ಕಾಂಟೂರ್ ಇದೆ ಒಂದು ಲೈನ್ ಮೇಲ್ಗಡೆಯಿಂದ ನೋಡುವಾಗ. ಅಂಡ್ ಸಿಮಿಲರ್ಲಿ ನೆಕ್ಸ್ಟ್ ಏನ್ ಮಾಡ್ತೀನಿ, ಕೆಳಗಡೆ ಇನ್ನೊಂದು ಲೈನ್, ಇದು ಇನ್ನೊಂದು ಲೆವೆಲ್. ಆ ಲೆವೆಲ್ 64 ಮೀಟರ್. ಈಗ ಮೇಲ್ಗಡೆ 66 ಆಯ್ತು, ಕೆಳಗಡೆ ಬಂದ್ರೆ ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನ 64, 66 ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ 64 ಮೀಟರ್ ಒನ್ ಮೋರ್ ಕಾಂಟೂರ್ ಐ ಆಮ್ ಗೋಯಿಂಗ್ ಟು ಡ್ರಾ ಹಿಯರ್. ನೋ ದಿಸ್ ಇಸ್ 64 ಮೀಟರ್. ಇದನ್ನ ಇವಾಗ ಏನಾಯ್ತು, ಮೇಲ್ಗಡೆ ಇದನ್ನ ಕಟ್ ಮಾಡಿದಾಗ ಏರಿಯಾ ಸ್ವಲ್ಪ ಕಾಣ್ತದೆ, ಕೆಳಗಡೆ ಬರುವಾಗ ಏನಾಗುತ್ತೆ? ಏರಿಯಾ ಜಾಸ್ತಿ ಇರುತ್ತೆ. ಹೇಗೆ ಉಂಟು ಅದನ್ನ ಆ ಲೆವೆಲ್ ಅಲ್ಲಿ ಹೇಗೆ ಉಂಟು ಹಾಗೆ ಒಂದು ಕಾಂಟೂರ್ ನಾನು ತಯಾರು ಮಾಡಿದ್ದೀನಿ, ಕಾಂಟೂರ್ ಡ್ರಾ ಮಾಡಿದ್ದೀನಿ. ಇದನ್ನ ಅಂಡ್ ಸಿಮಿಲರ್ಲಿ ಫರ್ದರ್ ಇಫ್ ಯು ಕಮ್ ಡೌನ್, ಇವಾಗ ಏನಾಗುತ್ತೆ? ಇನ್ನು ಕೆಳಗಡೆ ಬಂದ್ರೆ 62 ಮೀಟರ್ ಕಾಂಟೂರ್, 62 ಮೀಟರ್ ಎಲಿವೇಶನ್. ಇದನ್ನ ಈ ಗುಡ್ಡೆಯಲ್ಲಿ ಇದು 62 ಮೀಟರ್ ಎಲಿವೇಶನ್. ಇದನ್ನ ಈ 62 ಮೀಟರ್ ಎಲಿವೇಶನ್ಗೆ ನಾನು ಈಗ ನೋಡಿ ಇಲ್ಲಿಂದ ಇಲ್ಲಿವರೆಗಿದೆ, ಏರಿಯಾ ಜಾಸ್ತಿ ಆಯ್ತು. ಈಗ therefore ಇವಾಗ ಕಾಂಟೂರ್ ಲೈನ್ ಏನಾಯ್ತು? ಜಾಸ್ತಿ ಆಯ್ತು. ನಾನು ಇದನ್ನ ನಿಮ್ಗೆ ಜಸ್ಟ್ ಒಂದು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಬಟ್ ಆಕ್ಚುಲಿ ಭೂಮಿ ಹೇಗೆ ಉಂಟು ಹಾಗೆ ಬರುತ್ತೆ. ಇಲ್ಲೂ ಜಾಸ್ತಿ ಇರ್ಬೋದು, ಇಲ್ಲೂ ಜಾಸ್ತಿ ಇರ್ಬೋದು. ಬಟ್ ನಾನೊಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀನಿ ನಿಮ್ಗೆ ಹೌ ಟು ಡೂ ದಿಸ್ ಅಂತ. ನಮ್ಗೊಂದು ಪಿಕ್ಚರ್ ಸಿಗ್ಬೇಕು. ಕಾಂಟೂರ್ ಮ್ಯಾಪ್ ಅಂದ್ರೆ ಏನು ಅಂತ ನಮ್ಗೊಂದು ಪಿಕ್ಚರ್ ಸಿಗ್ಬೇಕು. therefore ಈಗ 62 ಮೀಟರ್ ಆಯ್ತು. ಇದು 62. ಸಿಮಿಲರ್ಲಿ ನೆಕ್ಸ್ಟ್ ಏನಾಯ್ತು? 62 ಮೀಟರ್ ಆಯ್ತು. ಅದ್ರ ನೆಕ್ಸ್ಟ್ ಕೆಳಗಡೆ ಬಂದೆ ಇನ್ನೊಂದು 62 ಮೀಟರ್. ಇದು 66, 64, 62 ಮತ್ತೆ 60 ಕೆಳಗಡೆ ಬಂದೆ. ಈ ಕೆಳಗಡೆ ಬರುವಾಗ ಏನಾಗುತ್ತೆ? ಇದೊಂದು ಏರಿಯಾ ಜಾಸ್ತಿ ಆಗ್ತದೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದನ್ನ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಲೆವೆಲ್ ಕಮ್ಮಿ ಆಗ್ತಾ ಬರ್ತದೆ. ಅವಾಗ ಏನಾಗುತ್ತೆ? ನಾವು ಈ ಲೆವೆಲ್ ಅಲ್ಲಿ ಕಾಂಟೂರ್ ಡ್ರಾ ಮಾಡ್ಬೇಕು, ಈ ಲೆವೆಲ್ ಅಲ್ಲಿ. ಇದನ್ನ therefore ಕಾಂಟೂರ್ ನೋಡಿ ಈಗ ಇಲ್ಲಿಂದ ಇಲ್ಲಿವರೆಗೆ ಬಂತು ನೋಡಿ. ಈಗ ಏನಾಗ್ತದೆ? ಆ ಲೆವೆಲ್ 66 ಈ ಗುಡ್ಡೆಯಿಂದ ಹಿಂಗ್ ಬರುತ್ತೆ. therefore ಪ್ಲಾನ್ ಮೇಲಿಂದ ನೋಡುವಾಗ ಇಟ್ ಲುಕ್ಸ್ ಲೈಕ್ ದಿಸ್. ಇದನ್ನ ಇದ್ರದ್ದು ವ್ಯಾಲ್ಯೂ ಏನಾಯ್ತು? 60 ಮೀಟರ್ ಆಯ್ತು. ಅಂಡ್ ಸಿಮಿಲರ್ಲಿ ನೀನ್ ಫರ್ದರ್ ಮತ್ತೆ ಕೆಳಗಡೆ ಬಂದ್ರೆ ಏನಾಗ್ತದೆ? ಮತ್ತೆ ಕೆಳಗಡೆ ಇಫ್ ಯು ಕಮ್ ಡೌನ್ ಇಟ್ ಈಸ್ another 2 meter down, that length will be more. ಇದನ್ನ ಲೆಂತ್ ಜಾಸ್ತಿ ಆಗುತ್ತೆ. therefore ನಾವು ಇನ್ನೊಂದು ಡ್ರಾ ಮಾಡಿದ್ರೆ ನೋಡಿ, ಯಾಕಂತ ಹೇಳಿದ್ರೆ 58 ಮೀಟರ್, ಇಲ್ಲಿ 58 ಮೀಟರ್ ಇದೆ,
ಇಲ್ಲಿ 58 ಮೀಟರ್ ಇದೆ, ಹಾಗೆ ಬೌಂಡ್ರಿ ಇದೆ ಇದು ಫುಲ್. ಈಗ ಹೇಗೆ ಉಂಟು ಪ್ಲಾನ್, ಈ ಭೂಮಿ ಹೇಗೆ ಉಂಟು ಹಾಗೆ ನಾನು ಈ ಲೈನ್ ಅನ್ನು ಡ್ರಾ ಮಾಡಿದ್ದೀನಿ. therefore it is 58 ಆಗುತ್ತೆ. and similarly further if I come down ಮತ್ತೆ 56 ಆಗ್ತದೆ. 56 ಮತ್ತೆ ನಾನು ಇನ್ನೊಂದು ಪ್ಲಾನ್ ಮಾಡಿದೆ, ಪ್ಲಾನ್ ಅಲ್ಲಿ ಒಂದು ಡ್ರಾ ಮಾಡಿದೆ, ಲೈನ್ ಡ್ರಾ ಮಾಡಿದೆ. ಲೈನ್ ಡ್ರಾ ಮಾಡುವಾಗ ಏನಾಯ್ತು, 56 ಮೀಟರ್ ಆಯ್ತು. ಇದನ್ನ ನಾವು ಪ್ಲೀಸ್ ರೆಕಗ್ನೈಸ್ ದಿಸ್. ಈಗ ಇದೇನ್ ಹೇಳುತ್ತೆ ಇದು ಅಂತ ಹೇಳಿದ್ರೆ ಇದೊಂದು ಇಲ್ಲದ ಅಂತ ಹೇಳುತ್ತೆ. ಯಾಕಂದ್ರೆ ಎಲಿವೇಶನ್ 66, 64, 62, 60 and 58, 56. therefore we are coming down. ಇದನ್ನ ಕೆಳಗಡೆ ಬರ್ತಾ ಇದೀವಿ, ನಾವು ಕೆಳಗಡೆ ಬರ್ತಾ ಇದೀವಿ. ಆದ್ರಿಂದ ಏನಾಗ್ತದೆ ಇದು ನಾನು ಕೆಳಗಡೆ ಯಾವಾಗ ನಾವು ಬರ್ತಾ ಇರ್ತೀವಿ, ಕೆಳಗಡೆ ಬರುವಾಗ ಯಾವಾಗ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಡೌನ್, ಇದು ನಾಟ್ ವ್ಯಾಲ್ಯೂ. ಇಲ್ಲಿಂದ ಇಲ್ಲಿ ಮೇಲೆ ಹೋದ್ರೆ ಅಪ್, ಇದು ನಾಟ್. ಯಾಕಂತ ಹೇಳಿದ್ರೆ ಎಲಿವೇಶನ್, ಇಲ್ಲೊಂದು ಎಲಿವೇಶನ್, ಇದೊಂದು ಎಲಿವೇಶನ್, ಅಪ್ವರ್ಡ್, ಅಪ್ ಅಪ್ ಅಪ್, ಇದು ನಾಟ್. therefore this indicate the hill, ಇದು ನಾಟ್. and similarly ನೋಡುವ ಇಲ್ಲಿ ಏನೇನಿದೆ ಇದ್ರೊಳಗಡೆ ಅಂತ, ಇದು ನಾಟ್. ಫರ್ದರ್ ಇಫ್ ಐ ಡ್ರಾ 54 ಇನ್ನೊಂದು ಡ್ರಾ ಮಾಡಿದೀನಿ, ಇದು 54. ಈಗ ಏನಾಯ್ತು, ದಿಸ್ ಇಂಡಿಕೇಟ್ ಈ ಏರಿಯಾ, ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ಏರಿಯಾ. ಅಂಡ್ ಆಲ್ಸೋ ಯು ಕ್ಯಾನ್ ಸಿ ದಿಸ್. ಇಲ್ಲಿ ನೋಡಿ ಗೊತ್ತಾಗುತ್ತೆ, ಇಲ್ಲಿ ವ್ಯಾಲಿ ಇದೆ, ಇಲ್ಲಿ ಈ ಕಡೆ ವ್ಯಾಲಿ ಇದೆ, ಇದು ನಾಟ್. ಇಲ್ಲೊಂದು ಹಿಲ್ಲಕ್ಕಿದೆ, ಇದು ನಾಟ್. ನಾವು ವಿಲ್ ಸಿ ನೋಡುವ. ಅದ್ರಲ್ಲಿ ಅದಕ್ಕೆಲ್ಲ ಡ್ರಾ ಮಾಡೋದು ಏನೇನು ಬರುತ್ತೆ ಅಂತ ನೋಡುವ. ನೋಡಿ ಈಗ ಈ ಪೋರ್ಷನ್ ಡ್ರಾ ಮಾಡಿದೀನಿ, ಈ ಪೋರ್ಷನ್ ಡ್ರಾ ಮಾಡಿದ್ರೆ ಈಗ ಹೇಗೆ ಮಾಡಿದೀನಿ ಇಲ್ಲಿ ಇನ್ ದ ಸಿಮಿಲರ್ ವೇ. ಈಗ ವಿತ್ ಲುಕ್ಸ್ ಟು ಬಿ, ಈ ಫೋಟೋಗ್ರಾಫ್ ನೋಡುವಾಗ ಏನಾಗುತ್ತೆ, ಇದಕ್ಕಿಂತ ಇದು ಎತ್ತರವಾಗಿದೆ, ಎತ್ತರವಾದ ಜಾಗದಲ್ಲಿ ಇದೆ. ಆದ್ರಿಂದ ಅಲ್ಲಿ ಇಲ್ಲೊಂದು ಗುಡ್ಡೆ ಇದೆ, ಆ ಗುಡ್ಡೆಗೆ ನೋಡಿ ಇದು ಒಂದು ಕಾಂಟೂರ್ ಮ್ಯಾಪ್ ಆಗುತ್ತೆ, ಇನ್ನೊಂದು ಕಾಂಟೂರ್ ಲೈನ್ ಆಗುತ್ತೆ. ಇಲ್ಲಿ ಸಣ್ಣ ಇನ್ನೊಂದು ಇಲ್ಲಕ್ಕಿದೆ ಇದು ಕೆಳಗಡೆ, ಇದನ್ನ ಅದನ್ನು ಇಲ್ಲಿ ತಗೊಂಡಿದ್ದೀನಿ ನಾನು, ಅದು ಇಲ್ಲಿ ಬರುತ್ತೆ. ಅಂಡ್ ಸಿಮಿಲರ್ಲಿ ಇದನ್ನ ನಾವು ಎನಿ ನಂಬರ್ ಆಫ್ ಕಾಂಟೂರ್ಸ್ ವಿ ಕ್ಯಾನ್ ಡ್ರಾ. ಇದನ್ನ ನಾನು ಈಗ ಸುಮ್ಮನೆ ಒಂದು ರಫ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಇದರೊಳಗಡೆ ಇಲ್ಲಿಂದ ಇಲ್ಲಿಗೆ 2 ಮೀಟರ್ ಇದೆ, 66, 64, 61ಕ್ಕೆ ಮಾಡು 64 ಆಯ್ತು. 65ಕ್ಕೆ ಇನ್ನೊಂದು ಕಾಂಟೂರ್ ಡ್ರಾ ಮಾಡ್ಬೋದು. ಇದನ್ನ 64ವರೆಗೆ ಒಂದು ಮಾಡ್ಬೋದು, 65ಕ್ಕೆ ಒಂದು ಮಾಡ್ಬೋದು, 65ವರೆಗೆ. in between this any number of contours can be drawn. Now just overview and to understand the contour, now I am doing this. ಇದನ್ನ ಈ ಪೋರ್ಷನ್ ತೆಗೆಯುವಾಗ ನೋಡಿ ಇಲ್ಲಿ ಒಂದು ಗುಡ್ಡೆ ಇದೆ, ಇಲ್ಲಿ ಒಂದು ಹಿಲ್ಲಕ್ ಇದೆ, therefore that indicates. ಇದನ್ನ and similarly further ಇನ್ನು ಮತ್ತೆ ಕೆಳಗಡೆ ಬಂದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಹೀಗೆ ಹೋಗುತ್ತೆ ಲೆವೆಲ್, ಇಲ್ಲಿಂದ ಇಲ್ಲಿಗೆ ಬರ್ತದೆ, ಹೀಗೆ ಬರ್ತದೆ, ಹೀಗೆ ಬರ್ತದೆ. ದಟ್ ಇಸ್ ವಾಟ್ ಐ ಹ್ಯಾವ್ ಡ್ರಾನ್. ಇದಕ್ಕೆ ಗುಡ್ಡೆ ಹೇಗೆ ಉಂಟು ಲೆವೆಲ್, ಅದದ್ದು ಆ ವ್ಯಾಲ್ಯೂ ಆಫ್ ದಟ್ ಲೈನ್, ಆ ಕಾಂಟೂರ್ ಲೈನ್ ಅನ್ನು ವ್ಯಾಲ್ಯೂ ಹೇಗೆ ಉಂಟು ಹಾಗೆ ಡ್ರಾ ಮಾಡಿದ್ದೀವಿ. ಅಂಡ್ ಸಿಮಿಲರ್ಲಿ ಫರ್ದರ್ ಇನ್ನು ಮುಂದೆ ಡ್ರಾ ಮಾಡಿದ್ರೆ ಅದು ಈ ಕಡೆಯಿಂದ ಬಂದು ಹೀಗೆ ಹೋಗುತ್ತೆ. ನಾವು ಸಿ ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್. ಅಂಡ್ ಸಿಮಿಲರ್ಲಿ ಫರ್ದರ್ ಇನ್ನು ಮತ್ತೆ ಡ್ರಾ ಮಾಡಿದ್ರೆ ಇನ್ನೂ ಆಗುತ್ತೆ. ಇದನ್ನ ಲೈಕ್ ಇನ್ನು ಫರ್ದರ್ ಇನ್ನು ವ್ಯಾಲಿ ಹೀಗೆ ನೋಡಿ, ವ್ಯಾಲಿ ಡೌನ್ ಡೌನ್ ಆಗ್ತಾ ಇದೆ. ಆದ್ರಿಂದ ಇಲ್ಲಿಂದ ಡೌನ್ 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 ಡೌನ್, ಇದನ್ನ ಇದೊಂದು ವ್ಯಾಲಿಗಿಂತ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ಸಿಮಿಲರ್ಲಿ ಐ ವಿಲ್ ಟೇಕ್ ದಿಸ್, ಈ ಪೋರ್ಷನ್ ತಗೊಳ್ತೀನಿ. ನೋಡಿ ಇದೆಲ್ಲ ವ್ಯಾಲಿನೇ ಇದೆ, ಇಲ್ಲಿ ವ್ಯಾಲಿನೇ ಇದ್ರೆ ಇದೇಗೆ ಬರ್ತದೆ ನೋಡಿ, ಇಲ್ಲಿ ನೋಡಿ ಈಗ ಇಲ್ಲಿಂದ ಹೀಗೆ ಬಂದು ನೋಡಿ, ಇಲ್ಲಿಂದ ಹೀಗೆ ಬಂದು ಹೀಗೆ ಹೋಗುತ್ತೆ. therefore ಇನ್ನೊಂದು ಲೈನ್ ಇದು, this is another contour line. ಇದನ್ನ ಅಂಡ್ ಸಿಮಿಲರ್ಲಿ ಫರ್ದರ್ ಇನ್ನು ಮುಂದೆ ಹೋದ್ರೆ ಕೆಳಗಡೆ ಬಂದ್ರೆ ಇನ್ನು ಕೆಳಗಡೆ ಇನ್ನೊಂದು ಲೈನ್ ಡ್ರಾ ಮಾಡ್ಲಿಕ್ಕೆ ಆಗುತ್ತೆ. ಇದನ್ನ ನಾನೊಂದು ಜಸ್ಟ್ ನೋಡಿ, ಈಗ ಇದು 60, ಇದು 60 ಮೀಟರ್, ಇದನ್ನ 60 ಮೀಟರ್ ಫರ್ದರ್ ಇದೇನಾಗುತ್ತೆ, 58 ಆಗುತ್ತೆ. ನಾನು 2 ಮೀಟರ್ ಒಂದು ತಗೊಂಡಿದ್ದೀನಿ. ಈಗ ಇದಕ್ಕಿಂತ ಇದು ಜಾಸ್ತಿ ಇದೆ, therefore 70 ಮೀಟರ್ ಆಗುತ್ತೆ ಇದು. ನಾನು ಒಂದು ಎಕ್ಸಾಂಪಲ್ ತಗೊಂಡದ್ದು, ಇದು 68 ಮೀಟರ್. ಅಂಡ್ ಸಿಮಿಲರ್ಲಿ ಇದು ಕೂಡ 68 ಮೀಟರ್ ಒಂದು ಗುಡ್ಡೆ ಇದೆ. ಮತ್ತೆ ಫರ್ದರ್ ನಾವು ದಟ್ ಈಸ್ ನಾವು ಯು ಕ್ಯಾನ್ ಕಂಟಿನ್ಯೂ, ಇದು ಕಂಟಿನ್ಯೂ ಆಗುತ್ತೆ, ಇದು ಎಲ್ಲಿವರೆಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ ಇದು. ಇದನ್ನ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಈ ವಿಷಯ ಬರುವಾಗ ನಾನು ಐ ವಿಲ್ ಟೆಲ್ ಯು ಆಲ್ ದೋಸ್ ಥಿಂಗ್ಸ್. ಇದೆಲ್ಲ ಫುಲ್ಲು ಸರಿಯಾಗಿ ನಮ್ಗೆ ಗೊತ್ತಿದ್ರೆ ನಿಮ್ಗೆ ಒಂದು 6 ಮಾರ್ಕ್ ಇದೆ ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಆಗ್ತದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನಿಮ್ಗೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್ ಅಂತ, ಕಾಂಟೂರ್ ಲೈನ್ಸ್ ಅಂತ ಕೇಳ್ತಾರೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್ ಲೈನ್ಸ್ ಅಂತ ಹೇಳ್ಬೇಕು ಅಂತ ಇದ್ರೆ ಫಸ್ಟ್ ನಮ್ಗೆ ಇದು ಗೊತ್ತಾಗ್ಬೇಕು, ಇದೇನಂತ ಗೊತ್ತಾಗ್ಬೇಕು, ಸರಿಯಾಗಿ ಗೊತ್ತಾಗ್ಬೇಕು, ನಮ್ಗೆ ಸರಿ ಗೊತ್ತಿರ್ಬೇಕು. ಇದು ನಾವು ಇದನ್ನ ನಾನು ಡೆವಲಪ್ ಮಾಡ್ತಾ ಇದ್ದೀನಿ. ಈ ಫೋಟೋಗ್ರಾಫು ಟೋಪೋಗ್ರಫಿ, ಇದು ಫೋಟೋ, ಇದು ನಮ್ದು ಸರ್ವೆ. ಇದು ನಮ್ಮ ಸರ್ವೆಯಲ್ಲಿ ನಾವು ತಯಾರು ಮಾಡಿದಂತ ಒಂದು ಮ್ಯಾಪ್. ಈ ಮ್ಯಾಪ್ ನೋಡಿದ ಕೂಡಲೇ ಈ ಪಿಕ್ಚರ್ ನಮ್ಮ ಕಣ್ಣಿಗೆ ಬರ್ಬೇಕು. ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಇದನ್ನ ಅಂಡ್ ಸಿಮಿಲರ್ಲಿ ನೋಡಿ ಫರ್ದರ್ ಅದನ್ನ ಮತ್ತು ನೀವು ಡ್ರಾ ಮಾಡ್ತಾ ಹೋದ್ರೆ ಆಚೆಗೆ ಹೋಗುತ್ತೆ, ಡೌನ್ ಆಗ್ತಾ ಹೋಗುತ್ತೆ. ಮತ್ತು ಡ್ರಾ ಮಾಡ್ತಾ ಹೋದ್ರೆ ಇನ್ನೂ ಹೋಗುತ್ತೆ. ಇದನ್ನ ದೆನ್ ಅದು ಈಗ 68, 70, ಇದು 68 ಆಯ್ತು. ಕೆಳಗಡೆ ಅಲ್ಲ, ಇದು ಡೌನ್ ಡೌನ್, therefore 66, ಇದು 66 ಆಗ್ತದೆ.
ಅಂಡ್ ಸಿಮಿಲರ್ಲಿ ಇನ್ನೂ ಡೌನ್ ಆದ್ರೆ 64 ಆಗ್ತದೆ, ಇನ್ನೂ ಡೌನ್ ಆದ್ರೆ 62 ಆಗುತ್ತೆ, ಇನ್ನೂ ಡೌನ್ ಆದ್ರೆ 64. ದಟ್ ಈಸ್ ಗೋಯಿಂಗ್ ಡೌನ್. ಇದು ನಾನು ದೇರ್ಫೋರ್ ದಿಸ್ ಇಂಡಿಕೇಟ್ ಇಲ್ಲಿಂದ ಇಲ್ಲಿಗೆ ಇಲ್ಲ, ಇದು ರೈಸ್. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ರೈಸ್. ಇದು ಇಲ್ಲಿಂದ ಇಲ್ಲಿಗೆ ಡೌನ್. ಈಗ ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ ರೈಸ್, ಅದು ಇಲ್ಲಿಂದ ಇಲ್ಲಿಗೆ ಡೌನ್. ಇದು ನಾನು ಯಾವುದು ಆಗುತ್ತೆ ನಮಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ಡೌನ್. ಇದು ನಾನು ದಟ್ ಇಸ್ ವಾಟ್ ಇಲ್ಲಿ ಏನುಂಟು ಅದು. ಈ ಮ್ಯಾಪ್ ಅನ್ನು ನೋಡಿದ ಕೂಡಲೇ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್ ಅಂತ. ಅದೇನು ಅಂತ ನಮ್ಗೆ ಗೊತ್ತಾಗ್ಬಿಡ್ಬೇಕು. ಇದು ನಾನು ವಿ ಆರ್ ಕಾಲಿಂಗ್ ದಿಸ್. ಇದನ್ನ ಕಾಂಟೂರ್ ಮ್ಯಾಪ್ ಅಂತ ನಾವು ಕರಿತೀವಿ. ಇದನ್ನ ಕಾಂಟೂರ್ ಮ್ಯಾಪ್ ಅಂತ ನಾವು ಕರಿತೀವಿ ಇದನ್ನ. ಅಂಡ್ ದೆನ್ ಫರ್ದರ್ ಮೋರ್ ಸಿ, ಇದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಈ ಫೋಟೋಗ್ರಾಫ್ ನೋಡಿದ್ರಿ ನೀವು. ಈ ಫೋಟೋಗ್ರಾಫ್ ನೋಡುವಾಗ ಏನ್ ಕಾಣಿಸುತ್ತೆ, ಇದು ಹೇಗೆ ಕಾಣಿಸುತ್ತೆ, ಎರಡು ಸೇಮ್ ಇದು. ಇದನ್ನ ಆದ್ರೆ ಇಲ್ಲಿ ಫೋಟೋಗ್ರಾಫ್ ಅಲ್ಲಿ ಅದೊಂದು ಫೋಟೋ ಪಿಕ್ಚರ್ ಕಾಣಿಸುತ್ತೆ ನಿಮ್ಗೆ, ಅದೊಂದು ಫೋಟೋ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ನಮ್ದು ಇಂಜಿನಿಯರಿಂಗ್ ಲ್ಯಾಂಗ್ವೇಜ್, ಇದು ನಮ್ದು ಇಂಜಿನಿಯರಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಬೇಕಾದ ವಿಷಯಗಳು ಇದ್ದಾವೆ. ವೆನ್ ಯು ಲುಕ್ ಅಟ್ ದಿಸ್ ಮ್ಯಾಪ್, ಯಾವಾಗ ನೀವು ಈ ಮ್ಯಾಪ್ ಅನ್ನು ನೀವು ನೋಡ್ತೀರೋ, ನೋಡಿದ ಕೂಡಲೇ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದೇನು ಅಂತ ನಮ್ಗೆ ಗೊತ್ತಾಗ್ಬಿಡ್ಬೇಕು ನಮ್ಗೆ. ಇದನ್ನ 64 ಇದೆ, 64 ಇದೆ, ಇದನ್ನ 62 ಇದೆ. ದೇರ್ಫೋರ್ ಇದನ್ನ ನಾವು ಒಂದು ಲೂಪ್ ಅಂತ ಕರಿತೀವಿ ನಾವು ಇದನ್ನ. ಅದರ ಅರ್ಥ ಇಲ್ಲಿಂದ ಇಲ್ಲಿಗೆ ಡೌನ್ ಆಗ್ತಾ ಇದೆ ಅಂತ. ಇಲ್ಲಿಂದ ಇಲ್ಲಿಗೆ ಡೌನ್, ಇಲ್ಲಿಂದ ಇಲ್ಲಿಗೆ ಡೌನ್, ಇಲ್ಲಿಂದ ಇಲ್ಲಿಗೆ ಡೌನ್. ಇದನ್ನ ನಾವು ದೇರ್ಫೋರ್ ಈಗ ಇಲ್ಲಿಂದ ಇಲ್ಲಿಗೆ ಡೌನ್, ಇಲ್ಲಿಂದ ಇಲ್ಲಿಗೆ ಇದೆಲ್ಲ ಡೌನ್ 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 ಆಗ್ತಾ ಹೋಗ್ತದೆ. ಇದನ್ನ ನಾವು ಇಲ್ಲಿಂದ ಇಲ್ಲಿಗೆ ಡೌನ್ ಆಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಲೈಫ್ ನ ಇಲ್ಲಿಂದ ಇಲ್ಲಿಗೆ ಡೌನ್ ಆಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಡೌನ್ ಆಗ್ತಾ ಇದೆ. ಸಿ, ನೌ ದಿಸ್ ಇಂಡಿಕೇಟ್ಸ್ ಒಬ್ಬ ಸಿವಿಲ್ ಇಂಜಿನಿಯರ್ ಆದವರಿಗೆ he must be able to understand what exactly it is ಅಂತ. when you look at the ಮ್ಯಾಪ್ ಅನ್ನ ನೀವು ಯಾವಾಗ ನೋಡ್ತೀರಿ, ನೋಡಿದ ಕೂಡಲೇ we must be able to understand how the topography is ಅಂತ. ಒಂದು ಫಾರ್ ಎಕ್ಸಾಂಪಲ್, ನೀವೊಂದು ಎಂಜಿನಿಯರ್ ಆಗಿರ್ತೀರಿ, ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಆಗಿರ್ತೀರಿ. ನೀವೊಂದು ಕೆರೆ ಮಾಡ್ಲಿಕ್ಕೆ ಇರುತ್ತೆ, ಒಂದು ಬ್ರಿಡ್ಜ್ ಮಾಡ್ಬೇಕಾಗಿರ್ತದೆ, ಒಂದು ರೈಲ್ವೆ ಲೈನ್ ಮಾಡ್ಲಿಕ್ಕೆ ಇರುತ್ತೆ, ಅಥವಾ ಒಂದು ರಸ್ತೆ ನಿರ್ಮಾಣ ಮಾಡ್ಬೇಕಾಗ್ತದೆ. ಅಂಡರ್ ದೋಸ್ ಸರ್ಕಮ್ಸ್ಟೆನ್ಸಸ್ ಅವಾಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ವಿ ನೀಡ್ ಟು ಪ್ರಿಪೇರ್ ದ ಮ್ಯಾಪ್. ಇದು ನಾನು ಯಾಕಂತ ಹೇಳಿದ್ರೆ, ಎವ್ರಿ ಡೇ ಬೆಳಿಗ್ಗೆ ಸಂಜೆವರೆಗೆ ನಾವು ಸೈಟ್ ಅಲ್ಲಿ ನಿಂತು ಮೆಜರ್ಮೆಂಟ್ ಮಾಡಿ ಅಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ಫಸ್ಟ್ ವಿಲ್ ಪ್ರಿಪೇರ್ ದಿಸ್ ಮ್ಯಾಪ್. ಇದು ನಾನು ಈ ಮ್ಯಾಪ್ ಅನ್ನು ಇಟ್ಕೊಂಡ್ರೆ ನಮ್ಗೆ ಇದರಿಂದ ತುಂಬಾ ನಮ್ಗೆ ಅನುಕೂಲ ಆಗುತ್ತೆ. ಎಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು, ಎಲ್ಲಿ ನಮ್ದು ಡ್ಯಾಮ್ ಕಟ್ಟಬೇಕು, ಅದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ನಮ್ಗೆ ಆಗುತ್ತೆ. when you cut this map, we are able to understand what is the topography, how the ground is undulated, ಭೂಮಿ ಹೇಗೆ ಸ್ಲೋಪಿಂಗ್ ಇದೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲಿ ಇಲ್ಲಕ್ಕೆ, ಇಲ್ಲಿ ಗುಡ್ಡಗಳೆಲ್ಲಿದೆ, ವ್ಯಾಲಿ ಎಲ್ಲಿದೆ, that we can understand. From this ಈ ಮ್ಯಾಪ್ ಅನ್ನು ನೋಡಿದ ಕೂಡಲೇ we are able to understand. ಇದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, we call it as ಟೋಪೋ ಶೀಟ್ ಅಂತ ಕರಿತೀವಿ ನಾವು ಇದನ್ನ ಟೋಪೋ ಶೀಟ್ ಅಂತ. ಒಂದು ಶೀಟ್ ಇರುತ್ತೆ, ಹೀಗೆ ಒಂದು ಶೀಟ್ ಅಲ್ಲಿ ಡ್ರಾಯಿಂಗ್ ಎಲ್ಲ ಮಾಡ್ಬೇಕಾದ್ರೆ ನಾವು ಪೇಪರ್ ಅಲ್ಲಿ ಮಾಡೋದಲ್ಲ, ಪೇಪರ್ ಮೇಲೆ ಡ್ರಾಯಿಂಗ್ ಮಾಡೋದಲ್ವ. ಅವಾಗ ದ ಬೌಂಡ್ರಿ ಆಫ್ ಪೇಪರ್, ಈ ಬೌಂಡ್ರಿ ಒಳಗಡೆ ದಿಸ್ ಇಸ್ ಕಾಲ್ಡ್ ದ ಟೋಪೋ ಶೀಟ್ ಅಂತ ಕರಿತೀವಿ. ಮತ್ತೆ ಈಗ ಎಲ್ಲಿ ನಾವು ಕೆಲಸ ಮಾಡ್ತೀವಿ, ಯಾವ ಊರಲ್ಲಿ ಕೆಲಸ ಮಾಡ್ತೀವಿ, ಸಪೋಸ್ ಒಂದು ಹಳ್ಳಿ ಏನಾದ್ರು ಇದ್ರೆ, ಒಂದು ದೇವಸ್ಥಾನ ಇದ್ರೆ, ಅಥವಾ ಒಂದು ಚರ್ಚ್ ಇದ್ರೆ, ಅಥವಾ ಇನ್ನೇನಾದ್ರೂ ಬೇರೆ ಮಾನ್ಯುಮೆಂಟ್ಸ್ ಇದ್ರೆ, ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನೊಂದು ನೋಟ್ ಮಾಡಿರ್ಬೇಕು ಈ ಮ್ಯಾಪ್ ಒಳಗಡೆ. ಅಥವಾ ಒಂದು ನದಿ ಇದ್ರೆ, ಒಂದು ರಿವರ್ ಇದ್ರೆ, ಅದನ್ನ ನಾವು ರೆಕಗ್ನೈಸ್ ಮಾಡಿರ್ಬೇಕು, ಇದರೊಳಗಡೆ ಲೊಕೇಟ್ ಮಾಡಿರ್ಬೇಕು. ನಾವು ದಟ್ ಇಸ್ ಕಾಲ್ಡ್ ಟೋಪೋ ಶೀಟ್. ಈ ಟೋಪೋ ಶೀಟ್ ಇಟ್ ಇಸ್ ಅವೈಲಬಲ್ ಇನ್ ದ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಅದನ್ನ ಸರ್ವೆ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ನಮ್ಮ ಡಿಪಾರ್ಟ್ಮೆಂಟ್, ಭಾರತ ದೇಶದೊಂದು ಡಿಪಾರ್ಟ್ಮೆಂಟ್ ಇದೆ, ಸರ್ವೆ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಟೋಪೋ ಶೀಟ್ ಸಿಗುತ್ತೆ. ಮತ್ತೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ನಮ್ಮ ಲೋಕೋಪಯೋಗಿ ಇಲಾಖೆ ಅಂತ ಒಂದಿದೆ, ಅಲ್ಲಿಯೂ ಕೂಡ ಈ ಟೋಪೋ ಶೀಟ್ ಸಿಗುತ್ತೆ ನಮಗೆ. ಅದನ್ನ ಇಡೀ ದೇಶದ್ದು ಉದ್ದಗಲಕ್ಕೆ ಕಾಡು ಮತ್ತೆ ಊರು, ಬೆಟ್ಟ ಗುಡ್ಡೆಗಳು, ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಇಂಥ ಮ್ಯಾಪ್ ಸಿಗುತ್ತೆ ನಮಗೆ. ನಾನು ಇದನ್ನ ಹಿಂದಿನ ಕ್ಲಾಸ್ ಅಲ್ಲಿ ಒಂದು ಪ್ರೆಸೆಂಟ್ ಮಾಡಿದ್ದೀನಿ, ನಾನು ತೋರಿಸಿದ್ದೀನಿ, ಅದನ್ನು ನೋಡಿ. ಓಕೆ, ದೆನ್ ಫರ್ದರ್ ಕಾಂಟೂರ್ ಮ್ಯಾಪ್. ಮತ್ತೆ ಈಗ ನೋಡಿ, ಇಲ್ಲಿ ಒಂದು ಚಿಕ್ಕದೊಂದು ಗುಡ್ಡೆ ಇದೆ, ಇಲ್ಲೊಂದು ಸಣ್ಣದೊಂದು ಗುಡ್ಡೆ ಇದೆ, ದಟ್ ಇಸ್ ಅಲ್ಲಿಯೂ ಕೂಡ ನಾವು ಕಾಂಟೂರ್ ಮ್ಯಾಪ್, ಅಲ್ಲೊಂದು ಲೈನ್ ಬರುತ್ತೆ. ದಿಸ್ ಇಂಡಿಕೇಟ್ಸ್ ದೇರ್ ಇಸ್ ಅನದರ್ ಹಿಲ್ ಅಪ್ ಹಿಯರ್. ಇಲ್ಲೊಂದಿದೆ ಅಂತ ಆಯ್ತು. ಅದಕ್ಕೆ ಇನ್ನೊಂದು ಲೈನ್ ಆಗ್ತದೆ. ಇದ್ರೊಳಗೆ ಇನ್ನೊಂದು ಕೂಡ ನಾವು 1, 2, 3 ಎಷ್ಟು ಬೇಕಾದ್ರೂ ನಾವು ಡ್ರಾಮಾಟಿಕ್ ಆಗುತ್ತೆ ನಮ್ಗೆ. ಬಟ್ ನಾನೊಂದು ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಇದನ್ನ ತೋರಿಸಿದ್ದೀನಿ. ಓಕೆ, ದೆನ್ ಫರ್ದರ್ ಈ
common values of the contour interval adopted for various purposes. ಈಗ ನಾನು ಹೇಳಿದೆ ಇಂಟರ್ವಲ್ ಅಂತ, ಕಾಂಟೂರ್ ಇಂಟರ್ವಲ್ ಅಂದ್ರೆ ಏನು? ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ, ಒಂದು ಕಾಂಟೂರ್ ಲೈನ್ ಇಂದ ಇನ್ನೊಂದು ಕಾಂಟೂರ್ ಲೈನ್ಗೆ ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಉಂಟು ಅದನ್ನು ನಾವು ಏನಂತ ಕರಿತೀವಿ? ಕಾಂಟೂರ್ ಇಂಟರ್ವಲ್ ಅಂತ ಕರಿತೀವಿ ನಾವು. ಬೀಯಿಂಗ್ ಎನ್ ಇಂಜಿನಿಯರ್ ನೀವು ಯಾವ ತರ ಅಡಾಪ್ಟ್ ಮಾಡ್ಬೇಕು ನೀವು ಅಂತ, ಯಾವ ತರ ಅಡಾಪ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಪೋಸ್ ನೀವು ಒಂದು ಬಿಲ್ಡಿಂಗ್ ಕಟ್ತೀರಿ, ಆ ಬಿಲ್ಡಿಂಗ್ ಕಟ್ಟುವಾಗ ನೀವು ಒಂದು ಕಾಂಟೂರ್ ಮ್ಯಾಪ್ ಮಾಡ್ತೀರಿ. ವೆನ್ ಯು ಪ್ರಿಪೇರ್ ದ ಕಾಂಟೂರ್ ಮ್ಯಾಪ್, ಚಿಕ್ಕದು ಮನೆ ಕಟ್ಟಿದ್ರೆ, ಸಣ್ಣ ಸಣ್ಣ ಕೆಲಸಗಳನ್ನ ನೀವು ಮಾಡಿದ್ರೆ ಕಾಂಟೂರ್ ಮ್ಯಾಪ್ ಅವಶ್ಯಕತೆ ಬೇಕು ಅಂತ ಇಲ್ಲ. ವೆನ್ ಯು ಬಿಲ್ಡಿಂಗ್ 1-2 ಎಕರೆ 3 ಎಕರೆ 4 ಎಕರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ, ಹಾಸ್ಪಿಟಲ್ ಬಿಲ್ಡಿಂಗು, ಸ್ಕೂಲ್ ಕಾಲೇಜ್ ಬಿಲ್ಡಿಂಗು, ಯೂನಿವರ್ಸಿಟಿ ಕ್ಯಾಂಪಸ್ಗಳು, ಅದನ್ನೆಲ್ಲ ನೀವು ಡೆವಲಪ್ ಮಾಡ್ತೀರಿ ಅಂತ ಹೇಳಿದ್ರೆ ವಿ ವಾಂಟ್ ಒನ್ ಕಾಂಟೂರ್ ಮ್ಯಾಪ್. ಯಾಕೆ ಅಂತ ಹೇಳಿದ್ರೆ ಆ ಕಾಂಟೂರ್ ಮ್ಯಾಪ್ ಅನ್ನು ನೋಡಿದ ಕೂಡಲೇ ನಾವು ಎಲ್ಲಿ ನಮ್ಮ ರಸ್ತೆ ನಿರ್ಮಾಣ ಮಾಡಬೇಕು, ಎಲ್ಲಿ ಎಷ್ಟು ಅರ್ಥನ ಕಟ್ ಮಾಡಬೇಕು, ಎಲ್ಲಿ ತುಂಬಿಸ್ಬೇಕು, ಇದನ್ನ ಎಲ್ಲಿ ರಸ್ತೆ ಮಾಡಬಾರ್ದು, ಮತ್ತೆ ಎಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಟಬೇಕು, ಬೇಸ್ಮೆಂಟ್ ಎಲ್ಲಿ ಕ್ರಿಯೇಟ್ ಮಾಡಬಹುದು, ಅದನ್ನೆಲ್ಲ ವಿಚಾರಗಳನ್ನ ನಮ್ಗೆ ಗೊತ್ತಾಗ್ತದೆ ಇದನ್ನ ಆ ಮ್ಯಾಪಿಂಗ್. ಆದ್ರಿಂದ ಈಗ ಬಿಲ್ಡಿಂಗ್ ಎಲ್ಲ ನೀವು ಕಟ್ತೀರಿ ಅಂತ ಅಂದ್ರೆ, ಬಿಲ್ಡಿಂಗ್ ಮನೆ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತೀವಿ ಅಂದ್ರೆ ಸಣ್ಣ ಸಣ್ಣ ಕೆಲಸಕ್ಕೆ ನಾವು 0.2 ಮೀಟರ್ ಇಂದ 0.5 ಮೀಟರ್ ವರೆಗೆ ಆ ಗ್ಯಾಪ್ ಇಡ್ತೀವಿ ನಾವು. ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ ಅರ್ಧ 0.2 ಮೀಟರ್ 0.5 ಮೀಟರ್, ಅರ್ಧ ಮೀಟರ್ ಒಂದೊಂದು ಕಾಂಟೂರ್ ಇದನ್ನ ಡ್ರಾ ಮಾಡ್ತೀವಿ ನಾವು. ಇದನ್ನ ಫಾರ್ ರಿಸರ್ವಾಯರ್ಸ್ ಅಂಡ್ ಟೌನ್ ಪ್ಲಾನಿಂಗ್ ಸ್ಕೀಮ್, ಇದನ್ನ ರಿಸರ್ವಾಯರ್ಸ್ ಅಂಡ್ ಟೌನ್ ಪ್ಲಾನಿಂಗ್ ಸ್ಕೀಮ್ ಅಂದ್ರೆ ಒಂದು ಕೆರೆ ನಿರ್ಮಾಣ ಮಾಡ್ತೀರಿ ನೀವು. ಅವಾಗ ಏನ್ ಮಾಡ್ತೀವಿ? ಕಾಂಟೂರ್ ಇಂಟರ್ವಲ್ ಅನ್ನ ಅರ್ಧ ಮೀಟರ್ ಅಥವಾ 2 ಮೀಟರ್, ದೊಡ್ಡ ಕೆರೆ ಆದ್ರೆ 2 ಮೀಟರ್ ಒಂದು ಮಾಡ್ತೀವಿ. ಇದನ್ನ ಸಣ್ಣ ಸ್ಮಾಲ್ ಚಿಕ್ಕದು ಒಂದು ಪಾಂಡ್ ನೀವು ಮಾಡ್ತೀರಿ ಅಂತ ಆದ್ರೆ ಅರ್ಧ ಮೀಟರ್ ಒಂದು ಪಾಂಡ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದರೊಳಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ದಿಸ್ ಗಿವ್ಸ್ ಮೋರ್ ಆಕ್ಯುರೇಟ್ ವ್ಯಾಲ್ಯೂ. ಕಮ್ಮಿ ಇದ್ರೆ the vertical distance between any two consecutive contour is less, then you will get the more accurate value. ಅಂದ್ರೆ ಸತ್ಯಕ್ಕೆ ಹತ್ತಿರದಲ್ಲೇ ಹೋಗ್ತಾ ಇದ್ವಿ ನಾವು. ಇಲ್ಲದ್ರೆ ದೂರದ ಈ ಕಾಂಟೂರ್ ಇಂಟರ್ವಲ್, ಒಂದು ಕಾಂಟೂರ್ ಇಂದ ಮತ್ತೊಂದು ಕಾಂಟೂರ್ಗೆ ಯಾವಾಗ್ಲೂ ಗ್ಯಾಪ್ ಜಾಸ್ತಿ ಆದ್ರೆ, ಕಾಂಟೂರ್ ಇಂಟರ್ವಲ್ ಜಾಸ್ತಿ ಆದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಯುರಸಿ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ. ನಾವು ಇಫ್ ಯು ಡೂ ಇಟ್ ಕ್ಲೋಸ್ಲಿ then we will get more accuracy. Isn't it? Therefore, that is one thing we should understand in surveying. Now, if you take 100 readings, we'll get accuracy level will be more. Isn't it? If you take only 20 readings, the accuracy level will be less. That's all. Isn't it? And ಯಾವುದೋ ಒಂದು ಊರಲ್ಲಿ ನೀವು ಸರ್ವೆ ಮಾಡ್ಲಿಕ್ಕೆ ಇರುತ್ತೆ, ಅವಾಗ ಟೌನ್ ಪ್ಲಾನಿಂಗ್ ಊರ್ದೊಂದು ಸರ್ವೆ ಮಾಡ್ಲಿಕ್ಕೆ ಅವಾಗ ನಾವು 0.5 ಇಂದ 2 ಮೀಟರ್ ವರೆಗೆ ಮಾಡ್ತೀವಿ. ಫಾರ್ ಲೊಕೇಶನ್ ಸರ್ವೇಸ್, ಇದನ್ನ ಒಂದು ಏರಿಯಾದ ಲೊಕೇಟ್ ಮಾಡ್ಲಿಕ್ಕೆ ಇರುತ್ತೆ, ಅವಾಗ ನಾವೇನ್ ಮಾಡ್ತೀವಿ? ಕಾಂಟೂರ್ ಇಂಟರ್ವಲ್ 2 ರಿಂದ 3 ಮೀಟರ್ ಮಾಡ್ತೀವಿ. ಫಾರ್ ಸ್ಮಾಲ್ ಸ್ಕೇಲ್ ಮ್ಯಾಪ್ ದೊಡ್ಡ ಮ್ಯಾಪ್ ಅಂದ್ರೆ ಏರಿಯಾ ಜಾಸ್ತಿ ದೊಡ್ಡ, ಅವಾಗ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ 3 ಮೀಟರ್ 5 ಮೀಟರ್ 10 ಮೀಟರ್ 25 ಮೀಟರ್ಗೆಲ್ಲ ಕಾಂಟೂರ್ ಮ್ಯಾಪ್ ಅನ್ನು ಮಾಡ್ತೀವಿ. ನಾನು ಟೋಪೋ ಶೀಟ್ ಅಂತ ಹೇಳಿದೆ ಅವಾಗ ನಿಮ್ಗೆ, ಅದು 20 ಮೀಟರ್ 50 ಮೀಟರ್ 100 ಮೀಟರ್ ಎಲ್ಲ ಇದೆ. ಇದನ್ನ ಅದಕ್ಕೆ ಅದು ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. 100 ಮೀಟರ್ ಇದನ್ನ 100 ಮೀಟರ್ ಕಾಂಟೂರ್ ಇಂಟರ್ವಲ್ 100 ಮೀಟರ್ ಒಂದೊಂದು ಕಾಂಟೂರ್, ಒಂದು ಕಾಂಟೂರ್ ಇಂದ ಇನ್ನೊಂದು ಕಾಂಟೂರ್ಗೆ ಲೆವೆಲ್, ಬಿಕಾಸ್ ಏರಿಯಾ ಇಸ್ ವ್ಯಾಸ್ಟ್. ಇದನ್ನ ದೊಡ್ಡ ಏರಿಯಾ ದೊಡ್ಡದಿರ್ತದೆ. ಹಾಗಾಗಿ ನಾವು ಅದನ್ನ ಡಿಪೆಂಡ್ಸ್ ದ ಇಂಜಿನಿಯರ್ ಹ್ಯಾಸ್ ಟು ಡಿಸೈಡ್ ಫಾರ್ ದ ಪರ್ಪಸ್ ಫಾರ್ ವಿಚ್ ಯು ಆರ್ ಡೂಯಿಂಗ್ ಇಟ್. ನೀವು ಯಾವ ಉದ್ದೇಶಕ್ಕೆ ಆ ಒಂದು ಕಾಂಟೂರ್ ಮ್ಯಾಪ್ ಅನ್ನು ತಯಾರು ಮಾಡ್ತಾ ಇದ್ದೀರಿ, ಆ ಉದ್ದೇಶ ಡಿಪೆಂಡಿಂಗ್ ಅಪಾನ್ ದಟ್ ಆ ಪರ್ಪಸ್ ಯಾವ್ದಿದೆ ಅದ್ರ ಮೇಲೆ ಡಿಸೈಡ್ ಮಾಡಿ ಹೌ ಮೆನಿ ಕಾಂಟೂರ್ಸ್ ಯು ವಾಂಟ್. ಈಗ ಒಂದು 2 ಎಕರೆ ಜಮೀನು ಇದೆ, 25 ಕಾಂಟೂರ್ ಮಾಡ್ತೀರಾ, 10 ಕಾಂಟೂರ್ ಮಾಡ್ತೀರಾ, ಅಥವಾ 50 ಕಾಂಟೂರ್ ಮಾಡ್ತೀರಾ. ಡಿಪೆಂಡ್ಸ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್. ನಿಮ್ಮ ಆಕ್ಯುರಸಿ ಲೆವೆಲ್ ಎಷ್ಟು ಬೇಕು, ಸದ್ಯಕ್ಕೆ ನೀವು ಎಷ್ಟು ದೂರದಲ್ಲಿ ಹತ್ತಿರದಲ್ಲಿ ಇರಬೇಕು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ದ ಮನಿ ಅವೈಲೇಬಲ್, ಟೈಮ್ ಅವೈಲೇಬಲ್, ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಫ್ಯಾಕ್ಟರ್ಸ್. ಇದನ್ನ and the contour interval depends upon the following factor: the nature of the ground. ಇದನ್ನ ಗ್ರೌಂಡ್ ತುಂಬಾ ಅಂಡುಲೇಟೆಡ್ ಇದ್ರೆ, ಫಾರೆಸ್ಟ್ ಅಲ್ಲಿ ಗುಡ್ಡೆಗಳಲ್ಲೆಲ್ಲ ಮಾಡಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಇದನ್ನ ಮತ್ತೆ ದಟ್ ಈಸ್ ಅವಾಗ ನಾವು ನಮ್ಮ ಕಾಂಟೂರ್ ಇಂಟರ್ವಲ್ ಜಾಸ್ತಿ ಆಗ್ತದೆ, ಕ್ಲೋಸರ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ, ಲೇಬರಿಯಸ್, ಟೈಮ್ ಜಾಸ್ತಿ ಬೇಕು, ಅದಕ್ಕೆ ಕೆಲಸ ಜಾಸ್ತಿ ಆಗುತ್ತೆ. ದ ಪರ್ಪಸ್ ಅಂಡ್ ದ ಎಕ್ಸ್ಟೆಂಟ್ ಆಫ್ ದ ಸರ್ವೆ, ಯಾವ ಉದ್ದೇಶಕ್ಕೆ ನಾವು ಅದು ಮಾಡ್ತಾ ಇದ್ದೀವಿ. ಸಣ್ಣದಾದ್ರೆ ಸ್ವಲ್ಪ ಅಕ್ಯುರಸಿ ಲೆವೆಲ್ ಮಾಡ್ಬೋದು, ಚಿಕ್ಕದಾದ್ರೆ ಒಂದು 5 ಎಕರೆ 10 ಎಕರೆ ಎಲ್ಲ ಆದ್ರೆ ಮಾಡ್ಬೋದು. 500 ಎಕರೆ 1000 ಎಕರೆದೆಲ್ಲ ನೀವು ಕಾಂಟೂರ್ ಮ್ಯಾಪ್ ಮಾಡ್ತೀರಿ ಅಂತ ಹೇಳಿದ್ರೆ ದೆನ್ ಇಟ್ ಟೇಕ್ಸ್ ಟು ಮಚ್ ಟೈಮ್ ಅಂಡ್ ದ ಪರ್ಪಸ್ ಫಾರ್ ವಿಚ್ ಯು ಆರ್ ಡೂಯಿಂಗ್ ಇಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗ. And then the scale of the map, how big,
ಎಷ್ಟು ನೀವು ಡ್ರಾಯಿಂಗ್ ಮಾಡಬಹುದು ಅಂತ. ಈಗ A0 ಸೈಜ್ ಅಲ್ಲಿ ಮಾಡ್ತೀರಾ, A4 ಅಲ್ಲಿ ಮಾಡ್ತೀರಾ, A3 ಅಲ್ಲಿ ಮಾಡ್ತೀರಾ, A1 ಅಲ್ಲಿ ಮಾಡ್ತೀರಾ, ಯಾವ ದೊಡ್ಡ ಸೈಜ್ ಡ್ರಾಯಿಂಗ್ ಅಲ್ಲಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಾವು if the area is bigger, the drawing sheet is limited. A1 A0 ಹೀಗೆ ಲಿಮಿಟೆಡ್ ಇದೆ, ಅದ್ರೊಳಗಡೆ ನಮ್ಗೆ ಬರಬೇಕು. ಅವಾಗ ಏನಾಗುತ್ತೆ, ಸ್ಪೇಸ್ ಕಮ್ಮಿ ಆಗುತ್ತೆ, ಕಾಂಟೂರ್ ಇಂಟರ್ವಲ್ ಕಮ್ಮಿ ಆಗ್ತದೆ. ಒಂದಕ್ಕಿಂತ ಪ್ಲಾನ್ ಅಲ್ಲಿ ನೋಡುವಾಗ ಓವರ್ಲ್ಯಾಪ್ ಆಗುವ ಸಂದರ್ಭಗಳು ಇರುತ್ತೆ. ಆದ್ರಿಂದ ಡಿಪೆಂಡ್ ಅಪಾನ್ ಯಾವ ತರದ ಸ್ಕೇಲ್ ಅನ್ನು ನೀವು ಬಳಸ್ತೀರಿ. ಟೈಮ್ ಅಂಡ್ ಎಕ್ಸ್ಪೆನ್ಸ್ ಆಫ್ ದ ಫೀಲ್ಡ್ ಅಂಡ್ ಆಫೀಸ್ ವರ್ಕ್. ಇದನ್ನ ಟೈಮ್ ಅಂಡ್ ಎಕ್ಸ್ಪೆನ್ಸ್, ಮನಿ, ಹಣ ಎಷ್ಟು ಮತ್ತೆ ಟೈಮ್ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. Therefore, no, it is not much important. No, just let us know the contour interval depends upon ಯಾವ ಉದ್ದೇಶಕ್ಕೆ ಅಂತ. That you have to decide. The engineer has to decide how much it should be. ಅದನ್ನ now let us discuss about the characteristics of contour. Contour ಎಕ್ಸಾಂಪಲ್ ಕೇಳ್ತಾರೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್ ಅಂತ. ಕೆಲವು ಸಾರಿ 6 ಮಾರ್ಕಿಂಗ್ ಇರ್ತದೆ, ಕೆಲವು ಸಾರಿ 5 ಮಾರ್ಕಿಂಗ್ ಇರ್ತದೆ, ಕೆಲವು ಸಾರಿ 8 ಮಾರ್ಕಿಂಗ್ ಇರ್ತದೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್ ಅಂತ. ಈಗ ಕಾಂಟೂರ್ ಮ್ಯಾಪ್ ಎಲ್ಲ ನಾವು ನೋಡಿದೀವಿ. ಈಗ ಏನು ನೋಡಿದೀವಿ, ಏನೆಲ್ಲ ನೋಡಿದೀವಿ ಅದನ್ನೇ ನಾನು ರಿಪೀಟ್ ಮಾಡ್ತೀನಿ. ಬಟ್ ಐ ಆಮ್ ಲಿಸ್ಟಿಂಗ್ ಇಟ್ ನೌ. ಇದನ್ನ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್. ನಂಬರ್ 1 ಕಾಂಟೂರ್. ನಂಬರ್ 1 ಯಾವುದು? ನಂಬರ್ 1, ಆಲ್ ಪಾಯಿಂಟ್ಸ್ ಇನ್ ಎ ಕಾಂಟೂರ್ ಲೈನ್ ಹ್ಯಾವ್ ದ ಸೇಮ್ ಎಲಿವೇಶನ್. ಇದನ್ನ ಈಗ ಇದೊಂದು ಕಾಂಟೂರ್ ಮ್ಯಾಪ್ ಇದು. ನಾವು ವಿ ಹ್ಯಾವ್ ಟೇಕನ್ ದಿಸ್ ಇಸ್ ದ ಕಾಂಟೂರ್ ಮ್ಯಾಪ್. ಇದೊಂದು ಕಾಂಟೂರ್ ಮ್ಯಾಪ್ ಅಂತ ನಾವು ತಗೊಂಡಿದ್ದೀವಿ. ಈ ಕಾಂಟೂರ್ ಮ್ಯಾಪ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯು ಟೇಕ್ ದಿಸ್ ಲೈನ್. ಇದೊಂದು ಕಾಂಟೂರ್ ಲೈನ್ ತಗೊಳ್ಳುವ. ಈ ಕಾಂಟೂರ್ ಲೈನ್ ತಗೊಂಡ್ರೆ ಇದೊಂದು ಎಲ್ಲಾ ಪಾಯಿಂಟ್ ಅಲ್ಲಿಯೂ ಕೂಡ ವ್ಯಾಲ್ಯೂ ಸೇಮ್ ಇರ್ತದೆ. ಈಗ ಇಲ್ಲೊಂದು ಕಾಂಟೂರ್ ಇದು ತಗೊಳ್ಳುವ. ಇದು 68ನೇ ಕಾಂಟೂರ್. ಎಲಿವೇಶನ್ ಆಫ್ ದಿಸ್ ಕಾಂಟೂರ್ ಇಸ್ 68. ಅಟ್ ಆಲ್ ಪಾಯಿಂಟ್ಸ್, ಪ್ರತಿಯೊಂದು ಪಾಯಿಂಟ್ ಅಲ್ಲಿಯೂ ಕಾಂಟೂರ್ ಎಲಿವೇಶನ್ ಸೇಮ್ ಇರುತ್ತೆ. ಇದನ್ನ ಮೊದಲು ಇರಲೇಬೇಕದು, ಇಲ್ಲದೆ ಇದ್ರೆ ಇಟ್ ಇಸ್ ನಾಟ್ ದ ಕಾಂಟೂರ್ ಲೈನ್. ಇದನ್ನ and contour line across ridge or valley lines at right angles. If the higher values are inside the bend or loop in the contour, it indicates the ridge. ಇದನ್ನ ನಾನು ನಿಮ್ಗೆ ಒಂದು ಫೋಟೋಗ್ರಾಫ್ ತೋರಿಸಿದೆ, ಅವಾಗಲೇ ಹೇಳಿದೆ ನಾನು ನಿಮ್ಗೆ, ಇಲ್ಲಿ ಉದ್ದಕ್ಕೆ ಒಂದು ಇಲಕ್ಕಿದೆ ಅಂತ. ಇದನ್ನ ಇದೀಗ ಬರುತ್ತೆ, ಈಗ ಹೋಗ್ತದೆ ಹೀಗೆ. ಇದನ್ನ ಈಗ ನೋಡಿ, ಇಲ್ಲಿ 60 ಹೈಯರ್ ವ್ಯಾಲ್ಯೂಸ್, ಇದನ್ನ ಇದು 58, ಮತ್ತೆ ಫರ್ದರ್ ಇದೆ ಅಂತ ಹೇಳಿದ್ರೆ ನಮ್ದು ಡ್ರಾಯಿಂಗ್ ಅಷ್ಟೇ ಇರೋದು, ನಮ್ದು ಪ್ಲಾನ್ ಅಷ್ಟೇ ಇರೋದು, ಪೇಪರ್ ಅಷ್ಟೇ ಇರೋದು. ಪೇಪರ್ ಇಸ್ ಓನ್ಲಿ ದಟ್ ಮಚ್. therefore we are unable to continue this. otherwise ಏನಾಗ್ತದೆ, ಇದರಿಂದ ಕಂಟಿನ್ಯೂ ಆಗಿ ಇಲ್ಲಿ ಜಾಯಿನ್ ಆಗುತ್ತೆ. ಇದನ್ನ ಇನ್ನೊಂದು ಕಾಂಟೂರ್ ಡ್ರಾ ಮಾಡಿದ್ರೆ ಇದರೊಳಗಡೆ ಹಿಂಗೆ ಬರುತ್ತೆ, 1 ಮೀಟರ್ 61 ಮೀಟರ್ ಮಾಡಿದ್ರೆ ಈಗ ಬರ್ತದೆ. ಈಗ ನಾವು ದಿಸ್ ಇಸ್ ದ ಹೈಯರ್ ವ್ಯಾಲ್ಯೂಸ್. ಇದನ್ನ ರಿಡ್ಜ್ ಅಂತ ಕರಿತೀವಿ. ಓಕೆ, ರಿಡ್ಜ್. ಇಲ್ಲಿ ಹೈಯರ್ ವ್ಯಾಲ್ಯೂಸ್ ಇದೆ, ಇಲ್ಲಿ ಬರ್ತಾ ಏನಾಗುತ್ತೆ, ವ್ಯಾಲ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ಹೈಯರ್ ವ್ಯಾಲ್ಯೂಸ್ ಇದೆ, 60 ಇದೆ, 58 ಆಗುತ್ತೆ, 56 ಆಗುತ್ತೆ. ಲೈಕ್ ಇದು 60, ಇದು 60 ಇದೆ, 60 58 56 54 ಲೈಕ್ ಈ ಕಡೆ ಕಮ್ಮಿ ಆಗ್ತಾ ಹೋಗುತ್ತೆ. therefore we call this as ridge. And also similarly, if the higher values are outside the bend, it represents a value. You can see this here. ಇದನ್ನ ನೋಡಿ ಗೊತ್ತಾಗ್ತದೆ ಈಗ ವ್ಯಾಲ್ಯೂ ಅಂತ. ಆ ಫೋಟೋಗ್ರಾಫ್ ಮತ್ತೆ ಇದು ಎರಡನ್ನು ಕಂಪೇರ್ ಮಾಡುವಾಗ ನಮ್ಗೆ ಕರೆಕ್ಟ್ ಗೊತ್ತಾಗ್ತದೆ. ಈಗ ನೋಡಿ, ಇಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಜಾಸ್ತಿ ಆಗ್ತಾ ಹೋಗುತ್ತೆ. therefore it is value down. ಇಲ್ಲೇನಾಗುತ್ತೆ, ಇಲ್ಲಿಂದ ಹಿಂಗೆ ಕಮ್ಮಿ ಆಗ್ತಾ ಹೋಗ್ತದೆ. ಇದು ವ್ಯಾಲ್ಯೂ ಅಂತ ಕರಿತೀವಿ ನಾವು. ಇದೇನಾಗ್ತದೆ, ಈ ರಿಡ್ಜ್ ಇದು ವ್ಯಾಲ್ಯೂ, ಇಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರಿಡ್ಜ್ಗೆ ಇಲ್ಲಿ ವ್ಯಾಲ್ಯೂಸ್, ಕಾಂಟೂರ್ ವ್ಯಾಲ್ಯೂಸ್ 54 56 58 60 ಲೈಕ್ ಜಾಸ್ತಿ ಆಗ್ತವೆ. ಇಲ್ಲೇನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ಇದು 66 64 62 60 ಕಮ್ಮಿ ಆಗ್ತಾ ಹೋಗುತ್ತೆ. therefore it is value. we call it as value line ಅಂತ ಕರಿತೀವಿ ನಾವು. ವ್ಯಾಲ್ಯೂ ಲೈನ್ ಅಂದ್ರೆ ಡೌನ್, ಇಟ್ ಈಸ್ ಲೈಕ್ ದಿಸ್. ಇದನ್ನ ರಿಡ್ಜ್ ಅಂತ ಕರಿತೀವಿ. ಇದು ಹೀಗೆ ಅಪ್, ಇದನ್ನ we are calling it as ridge. Contour lines cannot end anywhere but close to themselves within or outside the limits of the map. Contour lines cannot end anywhere but close. ಈಗೇನಂತ ಹೇಳಿದ್ರೆ, ಕಾಂಟೂರ್ ಲೈನ್ ಯಾವಾಗ್ಲೂ ಕೊನೆ ಆಗುದಿಲ್ಲ, ಎಂಡ್ ಆಗುದಿಲ್ಲ, ಎಂಡ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಲೆವೆಲ್ 65 ಮೀಟರ್ ಅಂತ ನೀವು ಹೇಳಿದ್ರೆ, ಹುಡುಕ್ತಾ ಹೋದ್ರೆ 65 ಮೀಟರ್ ಎಲ್ಲಾ ಕಡೆ ಭೂಮಿಯಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಇದ್ದೇ ಇರುತ್ತೆ. ಅದರ್ವೈಸ್ ಏನಾಗ್ತದೆ ಅಂತ ಹೇಳಿದ್ರೆ, ನೋಡಿ 66 ಮೀಟರ್ ಒಂದು ಕಾಂಟೂರ್ ಇದು,
ಏನಾಯ್ತು, ಇಲ್ಲಿ ಹುಡುಕ್ತಾ ಬಂದಿದ್ದೀವಿ ನಾವೀಗ, ಲೈನ್ ಡ್ರಾ ಮಾಡ್ತಾ ಬಂದಿದ್ದೀವಿ, 66 ಕ್ಲೋಸ್ ಆಯ್ತು. ಇದನ್ನ ದೆನ್ 64 ಡ್ರಾ ಮಾಡ್ತಾ ಬಂದಿದ್ದೀವಿ, 64 ದೆನ್ ಎಸ್ ಇಟ್ ಈಸ್ ಕ್ಲೋಸಿಂಗ್. ಇದು ಯಾವಾಗಲೂ ಕಾಂಟೂರ್ ಲೈನು ಇಟ್ ನೆವರ್ ಕ್ಲೋಸ್, ಇಟ್ ವಿಲ್ ಮರ್ಜ್ ವಿತ್ ಇನ್ ದೆಮ್ಸೆಲ್ಸ್, ಅದರೊಳಗಡೆ ಬಂದ್ಬಿಡುತ್ತೆ ಕಾಂಟೂರ್ ಲೈನ್ ಯಾವಾಗಲೂ. ಅದರ್ವೈಸ್ ಏನಾಗ್ತದೆ ಅಂತ ಹೇಳಿದ್ರೆ ಮ್ಯಾಪ್ ಇಂದ ಹೊರಗಡೆ ಹೋಗ್ತಾ ಎಲ್ಲ ಇದೆ, ಇನ್ನೊಂದ್ ಕಡೆ ಹೋಗುತ್ತೆ, ರೌಂಡ್ ಹೋಗ್ತದೆ, ಬೇರೆ ಕಡೆ ಬಂದು ಜಾಯಿನ್ ಆಗುತ್ತೆ ಅಲ್ಲಿ ವಾಪಸ್. ಇದನ್ನ ದಿಸ್ ಇಸ್ ದ ಕಾಂಟೂರ್, ದಟ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್ ಅಂತ ಹೇಳಿದ್ರೆ ಇದ್ರದ್ದು ವ್ಯಾಲ್ಯೂ ಸೇಮ್ ಇರ್ತದೆ, ಎಲ್ಲಾ ಪಾಯಿಂಟ್ ಅಲ್ಲಿ ಸೇಮ್ ಇರ್ತದೆ. ಮತ್ತೆ ಹೀಗೆ ಹೈಯರ್ ವ್ಯಾಲ್ಯೂಸ್ ಬಂದ್ರೆ ರಿಡ್ಜ್ ಅಂತದೆ, ಇದನ್ನ ಲೋವರ್ ವ್ಯಾಲ್ಯೂ ಬಂದ್ರೆ ಇದನ್ನ ವ್ಯಾಲ್ಯೂ ಅಂತ ಕರಿತೀವಿ. ಮತ್ತೆ ಕಾಂಟೂರ್ ಲೈನ್ ಆಲ್ವೇಸ್ ಕ್ಲೋಸಸ್ ವಿತ್ ಇನ್ ದೆಮ್ಸೆಲ್ಸ್, ಅದರೊಳಗಡೆ ಕ್ಲೋಸ್ ಆಗ್ತದೆ. ಇದನ್ನ ಅದರ್ವೈಸ್ ಕ್ಲೋಸ್ ಆಗದೆ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಗೋ ಔಟ್ ಆಫ್ ಅವರ್ ಪೇಪರ್. ಇದನ್ನ ನಮ್ಮ ಡ್ರಾಯಿಂಗ್ ಇಂದ ಹೊರಗಡೆ ಹೋಗುತ್ತೆ, ಹೋದ್ರೆ ಎಲ್ಲೋ ನಿಲ್ಲಿಸ್ಬಿಡ್ತೀವಿ, ಮತ್ತೆ ಬೇಡ ನಮ್ಗೆ ಅದು. ನಮ್ಗೆ ಈ ಏರಿಯಾದಲ್ಲಿ ಮಾತ್ರ ನಮ್ಗೆ ಇನ್ಫಾರ್ಮೇಶನ್ ಬೇಕು, ಅಷ್ಟು ಮಾಡಿದ್ವಿ. ಎಲ್ಲ ಕಡೆ ನೋಡಿ, ಫರ್ದರ್ ಇಟ್ ವಿಲ್ ಕಂಟಿನ್ಯೂ, ಬಟ್ ಬಿಕಾಸ್ ವಿತ್ ಇನ್ ದ ಲಿಮಿಟ್ಸ್ ಆಫ್ ಅವರ್ ಮ್ಯಾಪ್ ನಮ್ಗೆ ಎಷ್ಟು ಬೇಕಾಷ್ಟು ನಾವು ಮಾಡಿದೀವಿ, ಬಾಕಿ ಬಿಟ್ಟಿದೀವಿ ನಾವು. ಇದನ್ನ so therefore never end, contour map never end, they close within themselves, ಅದರೊಳಗಡೆನೆ ಕ್ಲೋಸ್. ಇಲ್ಲಿ ನಮ್ಮ ಹತ್ರ ಕ್ಯಾರೆಕ್ಟರಿಸ್ಟಿಕ್ ನಾಲ್ಕು ವಿಷಯ ಇದೆ. ಒಂದು, ಎಲ್ಲಾ ಕಾಂಟೂರ್ ಲೈನ್ ಎಲ್ಲಾ ಪಾಯಿಂಟ್ ಅಲ್ಲಿಯೂ ಎಲಿವೇಶನ್ ಸೇಮ್ ಇರ್ತದೆ. ಎರಡನೇದು ದಟ್ ಈಸ್ ಹೀಗೆ ವ್ಯಾಲ್ಯೂಸ್ ರಿಡ್ಜ್, ಇದೊಂದು ರಿಡ್ಜ್, ಇಲ್ಲಿ ಹೈಯರ್ ವ್ಯಾಲ್ಯೂಸ್, ಇಲ್ಲಿ ಕೆಳಗಡೆ ಹೋಗುವಾಗ ಕಡಿಮೆ ಆಗ್ತಾ ಹೋಗುತ್ತೆ, ಇದನ್ನ ರಿಡ್ಜ್ ಅಂತ ಕರಿತೀವಿ ನಾವು. ಇಲ್ಲಿ ಕೆಳಗಡೆ ಹೋಗುವಾಗ ಕಮ್ಮಿ ಆಗ್ತಾ ಹೋಗುತ್ತೆ, ಇದನ್ನ ವ್ಯಾಲ್ಯೂ ಅಂತ ಕರಿತೀವಿ. ಮೂರನೇದು ಏನು ಅಂತ ಹೇಳಿದ್ರೆ ದಟ್ ಈಸ್ ಕಾಂಟೂರ್ ನೆವರ್ ಎಂಡ್ಸ್. ಇದನ್ನ ಕೊನೆ ಆಗೋದೇ ಇಲ್ಲ. ಕಾಂಟೂರ್ ಲೈನ್ ಅಂತ ಹೇಳಿದ್ರೆ ಕೊನೆ ಆಗೋದಿಲ್ಲ, ಅದು ಪೇಪರ್ ಇಂದ ಹೊರಗಡೆ ಹೋಗ್ತದೆ ಅಥವಾ ಅದ್ರೊಳಗಡೆ ಮರ್ಜ್ ಆಗ್ಬಿಡ್ತದೆ. ಅದ್ರ ಜೊತೆಗೆ ಆ ಕಾಂಟೂರ್ ಯಾವ ಕಾಂಟೂರ್ ಇರುತ್ತೆ ಅದ್ರೊಳಗಡೆ ಮರ್ಜ್ ಆಗ್ಬಿಡ್ತದೆ. ಓಕೆ, now please note this. So these are the characteristics, and also the contour lines cannot merge or cross one another on the map except in the case of overhanging cliffs. ಇದನ್ನ ಯಾವತ್ತು ಕಾಂಟೂರ್ ಲೈನ್ಸ್ ಇದರ ಮೇಲೆ ಇದು ಒಂದಕ್ಕೊಂದು ಓವರ್ಲ್ಯಾಪ್ ಆಗುದಿಲ್ಲ. ಒಂದು ಓವರ್ಹ್ಯಾಂಗಿಂಗ್ ಕ್ಲಿಫ್ ಅಂತ ಒಂದು ವಿಷಯ ಇದೆ, ಅಲ್ಲಿ ಮಾತ್ರ ಅದು ಕ್ರಾಸ್ ಆಗ್ತದೆ. ಕಾಂಟೂರ್ ಲೈನ್ ನೆವರ್ ಕ್ರಾಸಸ್. ಇದನ್ನ ನಾನು ಈಗ ಇಷ್ಟುದ್ದ ಹೇಳಿದ್ದೀನಿ ನಿಮ್ಗೆ. ಯು ಪ್ಲೀಸ್ ನೋಟ್, there are 4 lines. One, elevation all along the contour line is same. ಇದನ್ನ ಎರಡನೇದು ಲೋವರ್ ವ್ಯಾಲ್ಯೂಸ್ ಅಲಾಂಗ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ, ಈ ಕಾಂಟೂರ್ ಲೈನ್ ಪರ್ಪೆಂಡಿಕ್ಯುಲರ್ ಆಗಿರೋದೊಂದು ದಟ್ ಈಸ್ ಇದು ವ್ಯಾಲಿ ಲೈನ್. ಇದನ್ನ ಇಲ್ಲಿ ಲೋವರ್ ವ್ಯಾಲ್ಯೂಸ್, ಇಲ್ಲಿ ಹೈಯರ್ ವ್ಯಾಲ್ಯೂಸ್ ಇರುತ್ತೆ. ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನೀವು ಡ್ರಾ ಮಾಡಿದ್ರೆ ಇಲ್ಲಿ ಹೈಯರ್ ವ್ಯಾಲ್ಯೂಸ್ ಇರುತ್ತೆ, ಇಲ್ಲಿ ಲೋವರ್ ವ್ಯಾಲ್ಯೂಸ್ ಆಗ್ತಾ ಇರುತ್ತೆ. ಇದು ದಟ್ ಈಸ್ ದ ರಿಡ್ಜ್ ಅಂತ ಕರಿತೀವಿ ನಾವು. ಅಂಡ್ ಸಿಮಿಲರ್ಲಿ ಕಾಂಟೂರ್ ಲೈನ್ ನೆವರ್ ಎಂಡ್ಸ್, ಕೊನೆ ಆಗುದಿಲ್ಲ. ಒಂದ್ ವೇಳೆ ಕೊನೆ ಆಗೋದಾದ್ರೆ ಇಲ್ಲಿಗೆ ಕೊನೆ ಆಗುತ್ತೆ, ಅದ್ರೊಟ್ಟಿಗೆ ಕೊನೆ ಆಗುತ್ತೆ. ದೇ ಮರ್ಜ್. ಇದನ್ನ ಈಗ ರೌಂಡ್ ಹೊಡೆದು ಒಂದು ಅದ್ರ ಜೊತೆನೆ ಸೇರ್ಕೊಳ್ಳುತ್ತೆ, ಅಥವಾ ಪೇಪರ್ ಇಂದ ಹೊರಗಡೆ ಹೋಗ್ತದೆ. ಇದನ್ನ ಪ್ಲಾನ್ ಇಂದ ಹೊರಗಡೆ ಹೋಗ್ತದೆ. ನಾವು ದೀಸ್ ಆರ್ 4 characteristics. ಇದನ್ನ ಇನ್ನು 2 ಇದೆ, ಐ ವಿಲ್ ಟೆಲ್ ಯು ಅಬೌಟ್ ಇಟ್. ಇದನ್ನ ಆಲ್ರೆಡಿ ಐ ಟೋಲ್ಡ್ ಯು ಅಬೌಟ್ ಇಟ್, ಹೇಳಿದೀನಿ ಇದನ್ನ. ಬಟ್ ಈಗ ನಾನೇನ್ ಮಾಡ್ತಿದ್ದೀನಿ, ಫ್ಲಾಟ್ ಇದ್ರೆ ಈಗ ನೋಡಿ, ಈಗ ಇಲ್ಲಿ ನಾನು ಆಗ್ಲೇ ಹೇಳಿದೆ ಇದು ಸ್ಟೀಪ್. ಇದು ಸ್ಟೀಪ್ ಅಂತ ಹೇಳಿದ್ರೆ ಇದು ಗೊತ್ತಾಗ್ತದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಆರ್ಗಾಂಟಲ್ ಡಿಸ್ಟೆನ್ಸ್ ಮತ್ತೆ ಇಲ್ಲಿಂದ ಇಲ್ಲಿಗೆ ಆರ್ಗಾಂಟಲ್ ಡಿಸ್ಟೆನ್ಸ್ ಎರಡು ಕಂಪೇರ್ ಮಾಡುವಾಗ ಇದಕ್ಕಿಂತ ಜಾಸ್ತಿ ಇದೆ, ಆರ್ಗಾಂಟಲ್ ಡಿಸ್ಟೆನ್ಸ್ ಜಾಸ್ತಿ ಇದೆ. ದಿಸ್ ಕೈಂಡ್ ಆಫ್ ಮ್ಯಾಪ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಸ್ಟೀಪ್ ಸ್ಲೋಪ್ ಅಂತ. ಇದನ್ನ ದಿಸ್ ಕೈಂಡ್ ಆಫ್ ಮ್ಯಾಪ್ ಇಂಡಿಕೇಟ್ ದಟ್ ಇಟ್ ಇಸ್ ಎ ಫ್ಲಾಟ್ ಅಂತ. ಇದನ್ನ ಇಟ್ ಇಸ್ ಎ ಫ್ಲಾಟ್. ಸ್ಟೀಪ್ ಸ್ಲೋಪ್ ಇದ್ರೆ ಇಲ್ಲಿಗೆ ಕ್ಲೋಸ್ ಆಗಿರ್ತದೆ, ಹತ್ತಿರದಲ್ಲಿ ಇರ್ತವೆ ಲೈನ್ಗಳು. ಇಲ್ಲಿ ಫ್ಲಾಟ್ ಸ್ಲೋಪ್ ಆದ್ರೆ ದೂರದಲ್ಲಿ ಇರುತ್ತೆ. ಮತ್ತು ಕೂಡ ನೀವು ಈಗ ಇಲ್ಲಿಂದ ಮುಂದೆ ನಾನು ಈಗ ಇಲ್ಲಿಂದ ಇಲ್ಲಿವರೆಗೆ ಡ್ರಾ ಮಾಡಿದ್ದೀನಿ. ಇನ್ನು ಮತ್ತು ಫರ್ದರ್ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಲೋಪ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಇದನ್ನ ಸ್ಲೋಪ್ ಕಮ್ಮಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಇದು ಎಲ್ಲ ಒಂದು ಪಕ್ಕ ಒಂದು ಪ್ಯಾರಲ್ ಆಗಿ ರನ್ ಆಗ್ತಾ ಇರ್ತದೆ. ಯಾಕಂದ್ರೆ ಫ್ಲಾಟ್ ಗ್ರೌಂಡ್ ಬಂದ್ಬಿಡುತ್ತೆ. ಅದಕ್ಕೆ ಫ್ಲಾಟ್ ಗ್ರೌಂಡ್ ಯಾವಾಗ ಬರ್ತದೆ ಆವಾಗ ಫ್ಲಾಟ್. ಇದನ್ನ ಸ್ಪೇಸಿಂಗ್, they were spaced, they spread, and the steep ground where they close together. ಇದನ್ನ ಇಲ್ಲಿ ಹತ್ತಿರದಲ್ಲಿ ಒಂದಕ್ಕೊಂದು ಹತ್ತಿರದಲ್ಲಿ ಇರ್ತವೆ, ಇಲ್ಲಿ ದೂರದಲ್ಲಿ ಇರ್ತವೆ, ಫ್ಲಾಟ್ ಆಗಿರ್ತವೆ.
ಇದನ್ನು ಮತ್ತೆ ಮುಂದೆ ಹೋಗುದು. Another character. And similarly, flat ground is indicated where the contours are widely spread. The steep ground where they run close. ಹೀಗೆ ಹೇಳಿದ್ದು ಹಿಂದೆ ಹೇಳಿದ್ದು. ಈಗ ಇಲ್ಲಿ ಈ ಯೂನಿಫಾರ್ಮ್ ಸ್ಲೋಪ್ is indicated when the contour lines are uniformly spread. Isn't it? Space and a plan surface when they are straight, parallel and equal spread. ಈಗ ನೋಡಿ ಇದೊಂದು ಫ್ಲಾಟ್ ಸರ್ಫೇಸ್, ಯು ಕ್ಯಾನ್ ಸಿ ದಿಸ್. ಇಲ್ಲಿಂದ ಆ ಕಡೆ ಸ್ವಲ್ಪ ಸ್ಲೋಪ್ ಇದೆ. ಈಗ ವೆನ್ ಯು ಲುಕ್ ಅಟ್ ದಿಸ್ ಫೋಟೋಗ್ರಾಫ್, ಇಲ್ಲಿ ನೀವು ಕಾಂಟೋರ್ ಮ್ಯಾಪ್ ಅನ್ನು ಡ್ರಾ ಮಾಡೋದು ಹಿಂಗೆ ಬರುತ್ತೆ. ಬಟ್ ಇದು ಕಾಂಟೋರ್ ಮ್ಯಾಪ್, ಇದು ಈ ಫ್ಲಾಟ್ ಸ್ಲೋಪ್ ಇಲ್ಲಿಂದ ಇಲ್ಲಿವರೆಗೆ ಸರಿ ಮಾಡೋದು, ಎಲಿವೇಶನ್ ಫೈಂಡ್ ಔಟ್ ಮಾಡೋದು, ಆ ಲೈನ್ ಅನ್ನು ಜಾಯಿನ್ ಮಾಡೋದು. ನೆಕ್ಸ್ಟ್ ಇನ್ನೊಂದು ದೂರಕ್ಕೆ ಹೋಗುದು, 1 ಮೀಟರ್ ಡೌನ್, ಅಲ್ಲಿಂದ ಅಲ್ಲಿವರೆಗೆ ಸರಿ ಮಾಡೋದು, ಎಲಿವೇಶನ್ ಕ್ಯಾಲ್ಕುಲೇಟ್ ಮಾಡಬೇಕು, ದೆನ್ ಪ್ಲಾಟ್ ಮಾಡಬೇಕು. Then you will get this contour line. Similarly, you continue this, now then we will get it is equally spaced, isn't it? ಹೀಗೆ ಫ್ಲಾಟ್ ಇದ್ರೆ ಮತ್ತೆ ಡಿಪೆಂಡಿಂಗ್ ಅಪಾನ್ ದ ನೆಸೆಸಿಟಿ we can have it. ಇದು 2 ಮೀಟರ್ಗೆ ಒಂದು ಮಾಡ್ಬೋದು, 3 ಮೀಟರ್ಗೆ 4 ಮೀಟರ್ಗೆ ಎಲ್ಲ ಮಾಡ್ಬೋದು. ಇದನ್ನ ಈ ಪ್ಯಾರಲಲ್ ಇದರ್ಥ ಈ ತರ ಎಲ್ಲಿಯಾದ್ರೂ ನಿಮಗೆ ಮ್ಯಾಪ್ ನೋಡ್ಲಿಕ್ಕೆ ಸಿಕ್ಕಿದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ ಸ್ಲೋಪ್ ಇಸ್ ಯೂನಿಫಾರ್ಮ್ ಸ್ಲೋಪ್ ಅಂತ. ಇದನ್ನ ದಟ್ ಇಂಡಿಕೇಟ್ಸ್. ನೋಡಿ ಇದು ಏರಿಯಾದು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಸ್ಲೋಪ್ ಇದೆ, therefore ಆ ಸ್ಲೋಪ್ ಇಂಡಿಕೇಟ್ಸ್ ನೋಡಿ ಹೀಗೆ ಬರುತ್ತೆ, ಈ ತರ ಬರುತ್ತೆ. ಈಗ ನಾವು ಅದನ್ನ ಪ್ಲಾಟಿಂಗ್ ಮಾಡುತ್ತೇವೆ. And similarly, a series of close contours on the map indicate a depression, isn't it? And higher values are outside. Please remember this. ನೋಡಿ ಇಲ್ಲೊಂದು ಇಲ್ಲಕ್ ಇದೆ. ಈ ಇಲ್ಲಕ್ಕನ್ನು ನಾನು ಪ್ಲಾಟಿಂಗ್ ಮಾಡಿದ್ದೀನಿ. ಈ ಇಲ್ಲಕ್ಕನ್ನು ಪ್ಲಾಟಿಂಗ್ ಮಾಡಿದ್ರೆ ಈಗ ನಾನು ಆಗಲೇ ರೆಡಿ ಆಗಿ ನೋಡಿದ ಲೂಪ್, 1 ಲೂಪ್ 2 3 4 ಲೂಪ್ ಇದೆ. ಈ ಲೂಪ್ ಅಲ್ಲಿ when you look at the map like this, ಯಾವಾಗ inside value is higher and outside value is lower, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಬರುವಾಗ ಏನಾಗ್ತದೆ ಕಮ್ಮಿ ಆಗ್ತಾ ಹೋಗುತ್ತೆ. ಈ ತರ ಮ್ಯಾಪ್ ಅನ್ನು ನೀವು ನೋಡ್ಲಿಕ್ಕೆ ಸಿಕ್ಕಿದ್ರೆ that indicates that it is a hillock. ಇದೊಂದು ಹಿಲ್ಲಕ್ ಅಂತ ಹೇಳ್ತಾರೆ. A series of close contours on the map indicates that is a higher values inside. Higher values inside is indicates a hill. Is not. ಯಾವಾಗಲೂ a series of close contour lines on the map represents a hill. Is not. ಇದು ನೋಡಿ, ಇದಕ್ಕೆ ನಾನು ಕಾಂಟೂರ್ ಡ್ರಾ ಮಾಡಿದೆ. ಕಾಂಟೂರ್ ಡ್ರಾ ಮಾಡುವ ಹೀಗೆ ಇದೆ. therefore ಇದು ಈ ತರ ಮ್ಯಾಪ್ ಬಂದ್ರೆ ಇದನ್ನ ಹಿಲ್ ಅಂತ ಕರಿತೀವಿ ನಾವು. ಹಿಲ್ ಅಂತ ಕರಿತೀವಿ ಅಂತ ಹೇಳಿದ್ರೆ ನೋಡಿ, 1 ಲೂಪು 2 ಲೂಪು 3 ಲೂಪು 4 ಲೂಪ್, ದಟ್ ಇಸ್ ವ್ಯಾಲ್ಯೂ 66 64 62 60 ಕಮ್ಮಿ ಆಗ್ತಾ ಬರುತ್ತೆ ಕೆಳಗಡೆ ಡೌನ್. therefore it indicates it is a hill ಅಂತ. ಇದು ಮಾಡಿ. and similarly ಇಲ್ಲೊಂದು ವ್ಯಾಲಿ ಇದೆ, ಇಲ್ಲಿ ವ್ಯಾಲಿ, ಯು ಕ್ಯಾನ್ ಸಿ ದಿಸ್ ವ್ಯಾಲಿ. ಈ ವ್ಯಾಲಿಗೆ ನಾವು ಡ್ರಾ ಮಾಡಿದ್ರೆ ಏನಾಗುತ್ತೆ, ಕಾಂಟೂರ್ ಮ್ಯಾಪ್ ಹೀಗೆ ಬರುತ್ತೆ. ಇಲ್ಲಿ ಏನಾಗ್ತದೆ, ಈಗ ಇಲ್ಲೊಂದು ಲೂಪು ಇಲ್ಲಿ ಒಂದು ಲೂಪು ಇಲ್ಲಿ ಒಂದು ಲೈಕ್ ದಿಸ್, ಬಟ್ ದ ವ್ಯಾಲ್ಯೂ ಆಫ್ ದ ಲೂಪ್ಸ್ ಇದನ್ನ ಇಲ್ಲಿ 56 58 60 ಈ ತರದ ಮ್ಯಾಪ್ ನೀವು ನೋಡ್ಲಿಕ್ಕೆ ಸಿಕ್ಕಿದ್ರೆ ದಟ್ ಇಂಡಿಕೇಟ್ಸ್ ಎ ವ್ಯಾಲ್ಯೂ. ಇದನ್ನ a series of close contours on the map indicate a depression. Isn't it? A depression if the higher values are outside. Higher values are outside. ಇಲ್ಲಿಂದ ಈ ಡಿಪ್ರೆಷನ್ ಇಂದ ಔಟ್ಸೈಡ್ ಹೋದ್ರೆ ವ್ಯಾಲ್ಯೂಸ್ ಹೈಯರ್ ಆಗ್ತಾ ಹೋಗುತ್ತೆ. ಇಲ್ಲಿ ಬಂದ್ರೆ ಈ ಲೂಪ್ ಇಂದ ಹೈಯರ್ ವ್ಯಾಲ್ಯೂಸ್ ಇಲ್ಲೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. The lower value gets lower. Therefore this indicates the hill and this indicates a valley. Isn't it? ಈಗ ಎಷ್ಟು ಕ್ಯಾರೆಕ್ಟರ್ ಆಯ್ತು ನಮ್ಮ ಹತ್ರ, ಇದನ್ನ ಎಷ್ಟು ಕ್ಯಾರೆಕ್ಟರ್ ಆಯ್ತು ಅಂತ ಹೇಳಿದ್ರೆ ಒಂದು one more, that is another characteristic. Contour never run into one another except in the case of a overhanging cliff. ಈಗ ನೋಡಿ, ಭೂಮಿ ಹೀಗೆ ಇದೆ, ಎಲ್ಲೋ ಒಂದ್ ಕಡೆ ಈ ಸಮುದ್ರ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಗುಹೆಗಳಿರ್ಬೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಮುದ್ರ ಇಲ್ಲಿ ಇದ್ರೆ ಏನಾಗುತ್ತೆ, ನೀರು ಹೊಡೆದು ಹೀಗೆ ಹೊಡೆದು ಕ್ಯಾವಿಟಿ ಕ್ರಿಯೇಟ್ ಆಗಿರುತ್ತೆ. ಈ ಕ್ಯಾವಿಟಿ ಕ್ರಿಯೇಟ್ ಆಗಿರ್ತದೆ. ಈ ಕ್ಯಾವಿಟಿ ಕ್ರಿಯೇಟ್ ಆಗಿರ್ಬೇಕಾದ್ರೆ ಏನಾಗುತ್ತೆ, ಈ ಸಮುದ್ರದಿಂದ ನೀರು ಇದಕ್ಕೆ ಫ್ಲಾಶ್ ಆಗಿ ಈಗ ಒಂದು ಕ್ಯಾವಿಟಿ ಕ್ರಿಯೇಟ್ ಆಗುತ್ತೆ.
ಈಗ ನಾವು ವಿ ವಾಂಟ್ ಟು ಬಿಲ್ಡ್ ಒನ್ ಏನು ಅಂತ ಹೇಳಿದ್ರೆ ನಾವು ಒಂದು ಜೆಟ್ಟಿ ನಿರ್ಮಾಣ ಮಾಡ್ಬೇಕಲ್ಲಿ. ಚಿಕ್ಕದು ಹಡಗುಗಳೆಲ್ಲ ನಿಲ್ಲಿಕ್ಕೆ, ಅದು ಬೋಟ್ಗಳು ನಿಲ್ಲಿಕ್ಕೆ ಒಂದು ಜೆಟ್ಟಿ ನಿರ್ಮಾಣ ಮಾಡಬೇಕು ಅಂತ ತಿಳಿ. ಆವಾಗ ನಾವು ವಿ ಮೇ ಗೋ ಫಾರ್ ದಟ್ ಈಸ್ ಕಾಂಟೂರ್ ಮ್ಯಾಪ್. ಕಾಂಟೂರ್ ಮ್ಯಾಪ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಈಗ ನೋಡಿ, ಇದು ಗ್ರೌಂಡ್, ಇದು ಗ್ರೌಂಡ್, 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 ಈ ಗ್ರೌಂಡ್, ಹೀಗೆ ಭೂಮಿ ಇದೆ. ದೆನ್ ಹೀಗೆ ಇರುವಾಗ ನಾವು ಇದಕ್ಕೊಂದು ಕಾಂಟೂರ್ ಮ್ಯಾಪ್ ಅನ್ನು ಮಾಡ್ತೀವಿ. ಈಗ ಇದಕ್ಕೊಂದು ಕಾಂಟೂರ್ ಮ್ಯಾಪ್ ಮಾಡಿದೆ ಹೇಗೆ? ಈಗ ಫಸ್ಟ್ ಇಲ್ಲಿ ಮಾಡಿದೆವು ಒಂದು ಲೈನು, ಇದು ಹೀಗೆ ಹೋಯ್ತು, ಗ್ರೌಂಡ್ ಹೀಗೆ ಇದೆ, ಪ್ಲಾನಿಂಗ್ ನೋಡುವಾಗ ಹೀಗೆ ಇದೆ, ಇದು ಎಲಿವೇಶನ್, ಇದು ನಾಟ್. ಅಂಡ್ ಸಿಮಿಲರ್ಲಿ ಇಲ್ಲಿ ಮತ್ತೆ ಮೇಲ್ಗಡೆ ಮಾಡಿದೆವು, ಅವಾಗ ಹೀಗೆ ಬರುತ್ತೆ ಕಾಂಟೂರ್ ಮ್ಯಾಪು. ಅಂಡ್ ದೆನ್ ಫರ್ದರ್ ಇನ್ನೊಂದು ಹೀಗೆ ಬರುತ್ತೆ. ಅಂಡ್ ಫರ್ದರ್ ಈಗ ನೋಡಿ ಇಲ್ಲಿ ಬಂತು, ಇಲ್ಲಿ ಬರುವಾಗ ಏನಾಯ್ತು, ಇಲ್ಲಿ ಕಾಂಟೂರ್ ಮ್ಯಾಪ್ ಇಲ್ಲಿ ಬಂತು. ಇದು ಅಂದ್ರೆ ಏನಂತ ಹೇಳಿದ್ರೆ ಲೆವೆಲ್, ಇದು ಒಂದು ಲೆವೆಲ್, ಇದು ಒಂದು ಲೆವೆಲ್, ಒಂದು ಲೆವೆಲ್, another level, another level, like if we are plotting and only under these circumstances, ಇದು ನಾಟ್ ಇಂಥ ಒಂದು ಸಂದರ್ಭದಲ್ಲಿ ಮಾತ್ರ ಕಾಂಟೂರ್ ಮ್ಯಾಪ್ ಅಲ್ಲಿ ಕಾಂಟೂರ್ ಲೈನ್ಸ್ ಕ್ರಾಸ್ ಆಗ್ತದೆ. ಅದರ್ವೈಸ್ ದೇ ನೆವರ್ ಕ್ರಾಸಸ್ ಈಚ್ ಅದರ್. ಯಾವ ಕಾರಣಕ್ಕೂ ಕೂಡ ಕಾಂಟೂರ್ ಲೈನ್ ಕ್ರಾಸ್ ಆಗುದು, ಒಂದಕ್ಕೊಂದು ಕ್ರಾಸ್ ಆಗುದಿಲ್ಲ. ಅಂಡ್ ಆಲ್ಸೋ ಇಲ್ಲಿ ಈಗ ನಾವು ಇಲಾಖೆ ನೋಡಿದೆವು, ನಾವು ಈಗ ಈ ಇಲಾಖೆನ ನೋಡಿದೆವು ನಾವು. ಈಗ ನೋಡುವಾಗ ನಿಮ್ಗೆ ನೋಡಿ, ಯು ಕ್ಯಾನ್ ಸಿ ದಿಸ್, ಇದೊಂದು ಮ್ಯಾಪ್ ಇದೆ, ಕಾಂಟೂರ್ ಮ್ಯಾಪ್. ಇಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ದಿಸ್ 110, 190 ಅಂದ್ರೆ ಇದು ರಿಡ್ಜ್, ಇದು ನಾಟ್, ಇದೊಂದು ರಿಡ್ಜ್, ಇದು ಈ ಕಡೆಗೆ ಸ್ಲೋಪ್, ಇದು ನಾಟ್. ಇಲ್ಲೊಂದು ರಿಡ್ಜ್ ಇದೆ 110, 190, ಈ ಕಡೆಗೆ ಸ್ಲೋಪ್, ಇದು ನಾಟ್. ಅಂಡ್ ಸಿಮಿಲರ್ಲಿ ಇಲ್ಲಿ ನೋಡಿ, ಇಲ್ಲಿ ಈ ಕಡೆಗೆ ಡೌನ್, ಇದು ನಾಟ್, ಈ ಕಡೆಗೆ ವ್ಯಾಲಿ, ಇದು 70, 80, 90. ದಿಸ್ ಇಸ್ 70, 80 ಅಂಡ್ 90, ಇದು ನಾಟ್. ಇದು ವ್ಯಾಲಿ, ಇದು ವ್ಯಾಲಿ, ಇದು ವ್ಯಾಲಿ, ಇದು ನಾಟ್, ಇದು ವ್ಯಾಲಿ. ಇತರ ಮಾತ್ರ ಬೇರೆ ಬೇರೆ ಇದೆ, ವ್ಯಾಲಿ ಮಾತ್ರ ಬೇರೆ ಬೇರೆ ಇದೆ. therefore we can call it as saddle, ಇದು ನಾಟ್. ಇಂಥ ಒಂದು ಸಂದರ್ಭ ಬಂದ್ರೆ, ಇಂಥ ಒಂದು ಮ್ಯಾಪ್ ಅನ್ನು ನೋಡ್ಲಿಕ್ಕೆ ನಮಗೆ ಸಿಕ್ಕಿದ್ರೆ we call it as saddle ಅಂತ ಕರೀತೀವಿ, ಇದು ನಾಟ್. ಅದರಿಂದ these are the characteristics of the contour. ಈಗ ಮೊದಲನೇದು ನಂಬರ್ 1 ಕಾಂಟೂರ್. all along the length of the contour, all along the length of the contour, the elevation is same, is not. The contour line never, that is close, ಕೊನೆ ಆಗುದಿಲ್ಲ, they never end, they close within themselves, ಅದು ಜೊತೆಗೆ ಸೇರ್ಕೊಂಡ್ಬಿಡುತ್ತೆ, is not. ಅಥವಾ ಪ್ಲಾನ್ ನಮ್ಮ ಪೇಪರ್ ಲಿಮಿಟ್ ಇಂದ ಹೊರಗಡೆ ಹೋಗ್ತವೆ. ಮತ್ತೆ ಯಾವಾಗ್ಲೂ ಒಂದು ಲೂಪ್, ಯಾವ್ದಾದ್ರು ಒಂದು ಲೂಪ್ ಸಿಕ್ಕಿದ್ರೆ ನಮ್ಗೆ, ಅಥವಾ ಒಂದು ನೋಡ್ಲಿಕ್ಕೆ ಒಂದು ಲೂಪ್ ಇದ್ರೆ, ಆ ಲೂಪ್ ಅದನ್ನ ನಾವೇನ್ ಮಾಡ್ತೀವಿ ಏನಂತ ಹೇಳಿದ್ರೆ, ವಿತ್ ದ ವ್ಯಾಲ್ಯೂಸ್ ಹೈಯರ್ ಇನ್ಸೈಡ್ ಅಂಡ್ ದ ವ್ಯಾಲ್ಯೂಸ್ ಗೋಯಿಂಗ್ ಡೌನ್, ಕಮ್ಮಿ ಆಗ್ತಾ ಹೋದ್ರೆ ಅದನ್ನ ನಾವು ಹಿಲ್ ಅಂತ ಕರಿತೀವಿ. ಇನ್ ದಿ ಗ್ರೂಪ್ ಆಫ್ ಲೂಪ್ಸ್, ದಟ್ ಈಸ್ ದ ವ್ಯಾಲ್ಯೂಸ್ ಇನ್ಸೈಡ್ ದ ಲೂಪ್ ಈಸ್ ಲೋವರ್, ಇಟ್ ಈಸ್ ಕಾಲ್ಡ್ ವ್ಯಾಲ್ಯೂ ಅಂತ ಕರಿತೀವಿ. ನೌ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್ಸ್, isn't it? Characteristics of contours. Then in the next class, now I am going to discuss about, that is how to prepare the contour map, isn't it? Contour map ಅನ್ನು ಹೇಗೆ ಮಾಡಬೇಕು ಅಂತ. ಈಗ ನಾವು ಕಾಂಟೂರ್ ಅಂದ್ರೆ ಏನು, ಕಾಂಟೂರ್ ಇಂಟರ್ವಲ್ ಅಂದ್ರೆ ಏನು, horizontal equivalent ಅಂದ್ರೆ ಏನು, ಇದ್ರ ಬಗ್ಗೆ ನಾವು ಮಾತಾಡಿದೀವಿ. Then I will, in the next class I am going to discuss about, that is how to prepare the contour map. ಕಾಂಟೂರ್ ಮ್ಯಾಪ್ ಅನ್ನು ಹೇಗೆ ತಯಾರು ಮಾಡೋದು ಅಂತ. ಯಾರು ತಯಾರು ಮಾಡೋದು? ಸಿವಿಲ್ ಇಂಜಿನಿಯರ್ ತಯಾರು ಮಾಡ್ತಾರೆ, ಸರ್ವೇಯರ್ ತಯಾರು ಮಾಡ್ತಾರೆ. Therefore we are going to prepare how to do the contour maps. There is a direct method and there is indirect method and interpolation of contours, ಇದೆಲ್ಲ ಇದೆ. and their users. ಈಗ ಕಾಂಟೂರ್ ಮ್ಯಾಪ್ ಅಂದ್ರೆ ಇಷ್ಟೊಂದೆಲ್ಲ ನಾವು ಮಾತಾಡಿದೀವಿ. ಈಗ ಕಾಂಟೂರ್ ಅಂದ್ರೆ ಏನು, ಕಾಂಟೂರ್ ಕ್ಯಾರೆಕ್ಟರಿಸ್ಟಿಕ್ ಏನೇನು, ಮ್ಯಾಪ್ ಅನ್ನು ನೋಡಿದಾಗ ನಮ್ಗೆ ಏನೇನು ತಿಳ್ಕೊಳ್ಬೇಕು, ಏನೇನು ಅರ್ಥ ಆಗುತ್ತೆ, ಅದನ್ನೆಲ್ಲ ಮಾತಾಡಿದೀವಿ. ವಾಟ್ ಆರ್ ದ ಯೂಸರ್ಸ್ ಅಂತ ಒಂದು ವಿಷಯ ಇದೆ, that we will discuss in the next. Thank you so much for all the participants. Thank you very much. Thank you so much. ಒಂದು ಕಡೆ ಕಾಣ್ತದಲ್ಲ, ಒಂದು